शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷೆಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 1ನೇ ಅಧ್ಯಾಯ 2ನೇ ಪಾದ, ಅದರಲ್ಲಿ 20ನೇ ಸೂತ್ರ. ಶಾರೀರಶ್ಚೋಭಯೇಪಿ ಭೇದೇನೈನ ಮಧೀಯತೆ ಅಂತೇಳಿ. ಅಂದ್ರೆ ಇಲ್ಲಿ ಶಾರೀರ ಅಂದ್ರೆ ಜೀವ, ಇವನು ಕೂಡ ಅಂತರ್ಯಾಮಿ ಅಲ್ಲ. ಯಾಕೆ ಅಂತಂದ್ರೆ ಇದ್ರಾಗ ಇಲ್ಲಿ 193 ಮಾಡ್ಬೇಕಾಗ್ತದೆ. 93 ಅದು 20ನೇ ಸೂತ್ರ ಮತ್ತೆ ನೆಕ್ಸ್ಟ್ ಐತಿ 194 ಆಗ್ತದೆ. 193 ಅದೊಂದು ಪೆಂಡಿಂಗ್ ಇತ್ತು. ಯದಿ ಶಾರೀರ ಅಂತರ್ಯಾಮಿ ಆಗಲಾರಿ. ಅಲ್ಲಿಂದ ತಗೊಳ್ಬೇಕಲ್ರಿ ಈಗ. ಹ್ಞೂ. ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಹ್ಞೂ. ಯದಿ ಪ್ರಧಾನಂ ಆತ್ಮತ್ವ ದೃಷ್ಟತ್ವಾದ್ಯಸಂಭವಾತನ ಅಂತರ್ಯಾಮಿ ಅಭ್ಯುಪಗಮ್ಯತೆ ಶಾರೀರಸ್ಥರ್ಹಿ ಅಂತರ್ಯಾಮಿ ಭವತು. ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಯದಿ ಪ್ರಧಾನಂ ಆತ್ಮತ್ವ ದ್ರಷ್ಟುತ್ವಾದ್ಯಸಂಭವಾತ್, ಈ ಸಾಂಖ್ಯರು ಹೇಳ್ತಕ್ಕಂಥ ಯಾವ ಪ್ರಧಾನ ಅನ್ನುವಂಥದ್ದಲ್ಲ, ಅದರಲ್ಲಿ ಆತ್ಮತ್ವ ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ಅದು ಆತ್ಮ ಭಿನ್ನವಾಗಿರ್ತಕ್ಕಂಥದ್ದು ಮತ್ತು ದ್ರಷ್ಟತ್ವಾದಿಗಳು ಕೂಡ ಅದರಲ್ಲಿ ಸಂಭವಿಸುವುದಿಲ್ಲ. ಯಾಕಂದ್ರೆ ಅದು ಜಡವಾಗಿರುವುದರಿಂದ. ಯಾಕಂದ್ರೆ ಸಾಂಖ್ಯರು ಪ್ರಧಾನ ಜಡ ಅಂತ ಅವರು ಒಪ್ಪಿಕೊಂಡಾರ. ಅವ್ರ ಮತದಲ್ಲಿ ಪ್ರಧಾನ ಅಂತ ಜಡ ಅಂತೇಳಿ ಸಾಂಖ್ಯರೇ ಒಪ್ಪಿದ್ದಾರ. ಮತ್ತ ಅದರಲ್ಲಿ ದ್ರಷ್ಟತ್ವ ಅನ್ನುವಂಥದ್ದು, ದ್ರಷ್ಟ ಅಂದ್ರೆ ನೋಡುವುದು ಅಂತ, ಅರಿಯುವುದು ಅಂತ. ಯಾಕಂದ್ರೆ ಚೇತನ ಪುರುಷನೇ ಅಲ್ಲಿ ದ್ರಷ್ಟ ಆಗಿರ್ತಾನೆ ಹೊರತು ಜಡ ಅನ್ನುವಂಥದ್ದು ಯಾವತ್ತೂ ನೋಡಲಾರದು. ಈ ಕಂಬ, ಗೋಡೆ, ಇಂಥವು ಮರ ಇವೇನು ನೋಡ್ತಾವನ್ರಿ ಇವು, ಅವುಗಳಲ್ಲಿ ದ್ರಷ್ಟತ್ವಾದಿಗಳು ಇಲ್ಲ ಅಂತ. ಆದ್ರಿಂದ ಇಲ್ಲಿ ಪ್ರಧಾನ ಅನ್ನುವಂಥದ್ದು ಅದು ಆತ್ಮತ್ವ ಅಂತೂ ನೀವು ಒಪ್ಪುಕೊಳ್ಳುವುದಿಲ್ಲ, ಮತ್ತು ಅದರಲ್ಲಿ ದ್ರಷ್ಟತ್ವಾದಿಗಳು ಇವು ಅಸಂಭವದಾವು ಅಂತ ನೀವು ಹೇಳಿದ್ರಿ. ಆಗ್ಲಿ, ನ ಅಂತರ್ಯಾಮಿ ಅಭ್ಯುಪಗಮ್ಯತೆ. ಆದ್ರಿಂದ ಇಲ್ಲಿ ಪ್ರಧಾನವನ್ನ ನಾವು ಅಂತರ್ಯಾಮಿ ಅಂತ ಹೇಳಿ ನಾವು ಒಪ್ಕೊಳ್ಳುವುದಿಲ್ಲ ಅಂತ ನೀವು ಹೇಳಿದ್ರಿ. ಸರಿ, ನೀವು ಹೇಳಿದಂತೆ ಅದನ್ನ ನಾವು ಒಪ್ಕೊಳ್ತೇವೆ. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ ಇವಾಗ, ಶಾರೀರ ಸ್ತರ್ಹಿ ಅಂತರ್ಯಾಮಿ ಭವತು. ಶಾರೀರ ಅಂದ್ರೆ ಶರೀರೇ ಭವ ಶಾರೀರ ಅಂತ. ಈ ಶರೀರದಲ್ಲಿ ಯಾವನು ಇದ್ದಾನೆಯೋ ಅವನಿಗೆ ಶಾರೀರ ಅಂತ ಕರೀತಾರ. ಈ ಹೆಂಗ ಕ್ಷೇತ್ರಜ್ಞ ಅಂತನ್ನುವಾಗ ಶರೀರವೆಂಬ ಕ್ಷೇತ್ರವನ್ನ ಯಾವನು ಅರಿತಾನೋ ಅವನ ಕ್ಷೇತ್ರಜ್ಞ ಅಂತ ಕರೆದ್ರು. ಹಂಗ ಇಲ್ಲಿ ಶಾರೀರ ಅನ್ನುವಂತ ಶಬ್ದಕ್ಕೆ ಶರೀರದಲ್ಲಿ ಇರೋವನು ಯಾರು? ಜೀವ ಅಂತ. ಈ ಜೀವನಾಗಿರ್ತಕ್ಕಂಥವನು ಅಂತರ್ಯಾಮಿ ಆಗಲಿ, ಯಾಕಂದ್ರೆ ಅವನು ಚೇತನದಾನ. ಅದಕ್ಕಂತಾರವರು ಶಾರೀರೋಹಿ ಚೇತನತ್ವಾತ್. ಶಾರೀರ ಅಂದ್ರೆ ಜೀವನಾಗಿರ್ತಕ್ಕಂಥವನು ಚೇತನ ಸ್ವರೂಪನಾಗಿರುವುದರಿಂದ. ಯಾಕಂದ್ರೆ ಅವನು ಜಡ ಅಲ್ಲ, ಜೀವ ಎಲ್ಲವನ್ನ ಅರಿತಾನ. ಅರಿಯೋದ್ರಿಂದ ಅವನಲ್ಲಿ ಚೈತನ್ಯ ಅನ್ನುವಂತಹದ್ದು ಅದು. ಆ ಚೇತನ ಸ್ವರೂಪನಾಗಿರುವುದರಿಂದ, ಯಾಕಂದ್ರೆ ಅವನು ದ್ರಷ್ಟ, ಶ್ರೋತ, ಮಂತ, ವಿಜ್ಞಾತ ಚ ಭವತಿ. ಇಲ್ಲಿ ಶಾರೀರ ಅಂದ್ರೆ ಜೀವನಾಗಿರ್ತಕ್ಕಂಥವನು ದ್ರಷ್ಟ ಅದಾನ, ಶ್ರೋತ ಅದಾನ, ಮಂತ ಅದಾನ, ವಿಜ್ಞಾತ ಅದಾನ. ದ್ರಷ್ಟ ಅಂದ್ರೆ ನೋಡ್ತಾನ, ಶ್ರೋತ ಅಂದ್ರೆ ಕೇಳುವವನಾಗಿದ್ದಾನ, ಮಂತ ಅಂದ್ರೆ ಮನನ ಮಾಡುವಂತವನಾಗಿದ್ದಾನ,
ವಿಜ್ಞಾತ ಅಂದ್ರೆ ತಿಳಿಯುವವನಾಗಿದ್ದಾನೆ ಅಂತ. ಹ್ಮ್ ಎಲ್ಲವನ್ನು ತಿಳಿತಕ್ಕಂಥದ್ದು ಅವನಲ್ಲಿ ಅದ ಅಂತ. ಹ್ಮ್ ಆದ್ದರಿಂದ ಆತ್ಮಾಚ್ಯ ಭವತಿ, ಅಷ್ಟೇ ಎಲ್ಲವನು ಆತ್ಮನೂ ಕೂಡ ಅದಾನಂತವನು. ಹ್ಮ್ ಇವೆಲ್ಲ ಜೀವನಲ್ಲಿ ಅದಾವ. ಹ್ಮ್ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಭವತಿ ಮತ್ತು ಆತ್ಮಾಚ, ಹ್ಮ್ ಮತ್ತು ಇಲ್ಲಿ ಆತ್ಮನೂ ಆಗಿದ್ದಾನ ಅವನು. ಹ್ಮ್ ಆದ್ದರಿಂದ ಇವನು ಅಂತರ್ಯಾಮಿ ಅಂತ ಹೇಳ್ರಿ ಅಂತ ಪೂರ್ವ ಪಕ್ಷಿ ಆಕ್ಷೇಪ ಇಲ್ಲಿ. ಹ್ಮ್ ಪೂರ್ವ ಪಕ್ಷಿ ಏನ್ ಹೇಳ್ತಾನಂತಂದ್ರೆ, ನೀವು ಪ್ರಧಾನ ಅನ್ನುವಂಥದ್ದು ಜಡ ಅಂತ ಹೇಳ್ತೀರಿ, ಅದ್ರೊಳಗೆ ಆತ್ಮತ್ವವನ್ನು ಹೇಳಕ್ ಬರೋಲ್ಲ ಅಂತ ಹೇಳಿದ್ರಿ, ಮತ್ತು ದ್ರಷ್ಟತ್ವಾದಿಗಳು ಜಡವಾಗಿರ್ತಕ್ಕಂಥ ಪ್ರಧಾನದಲ್ಲಿ ಹೊಂದುವುದಿಲ್ಲ ಅಂತ ಹೇಳಿದ್ರಿ, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಇಲ್ಲಿ ಜೀವ ಅಂತದಾನಲ್ಲ, ಶಾರೀರ ಅಂತ ನಾವೇನು ಕರಿತಾ ಇದ್ದೇವಲ್ಲ, ಅವನು ಚೇತನ ಸ್ವರೂಪನಾಗಿರುವುದರಿಂದ ಅವನಿಗೆ ಶ್ರೋತ ಅಂತ ಕರೀತಾರ, ಮಂತ ಅಂತ ಕರೀತಾರ, ವಿಜ್ಞಾತ ಅಂತ ಕರೀತಾರ, ಮತ್ತು ಅವನು ಆತ್ಮಾಚೆ ಮತ್ತು ಆತ್ಮನೂ ಆಗಿದ್ದಾನೆ. ಜೀವಾತ್ಮ ಅಂತ ಕರಿತೀವಲ್ಲ ನಾವು, ಜೀವ ಆತ್ಮನೂ ಆಗಿದ್ದಾನೆ. ಯಾಕಂದ್ರೆ ಪ್ರತ್ಯೇಕತ್ವಾತ್, ಅವನು ಪ್ರತ್ಯೇಕ ಅಂದ್ರೆ ಶರೀರಕ್ಕೆ ಭಿನ್ನದಾನ, ಇಂದ್ರಿಯಾದಿಗಳಿಗೆ ಭಿನ್ನದಾನ. ಜೀವ ಭಿನ್ನದಾನಿಲ್ರಿ ಅಂದ್ರೆ ಇವೆಲ್ಲ ಇಂದ್ರಿಯಗಳಿಗೆ, ಅಂತಃಕರಣಕ್ಕ, ಈ ದೇಹಾದಿಗಳಿಗೆ ಅವನು ಪ್ರತ್ಯೇಕನಾಗಿರುವುದರಿಂದ ಪ್ರತ್ಯಕ್ತ್ವಾತ್. ಆಚಾರ್ಯ ಭಾಷೆಯಲ್ಲಿ ಹೇಳಿದ್ರು ಪ್ರತ್ಯಕ್ತ್ವಾತ್ ಅಂದ್ರೆ ಪ್ರತ್ಯೇಕವಾಗಿರುವುದರಿಂದ ಅಮೃತಶ್ಚ, ಮತ್ತು ಅವನು ಅಮೃತನೂ ಅದಾನ ಅವನು. ಯಾಕಂದ್ರೆ ದೇಹೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ ಶ್ರುತಿ ಹೇಳ್ತದ. ದೇಹಕ್ಕೆ ಮರಣ ಐತೆ ಹೊರತು ಜೀವನಿಗೆ ಮರಣ ಇಲ್ಲ. ಯಾಕೆಂದ್ರೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನವಾನಿ ಗೃಹಾತಿ ನರೋಪರಾಣಿ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನ, ನಾವು ಹೆಂಗ ಹಳೆ ಬಟ್ಟೆಗಳನ್ನು ತೆಗೆದು ಹಾಕ್ತಿವಿ, ಹೊಸ ಬಟ್ಟೆಗಳನ್ನ ಹೆಂಗ ಉಟ್ಕೊಳ್ತೇವಲ್ರಿ, ಹಂಗ ಜೀರ್ಣವಾದ ಶರೀರವನ್ನ ಈ ಜೀವ ಬಿಡ್ತಾನ, ಹೊಸ ಶರೀರವನ್ನ ಧಾರಣ ಮಾಡ್ತಾನ ಅಂತ. ಆದ್ದರಿಂದ ಅವನು ಅಮೃತ ಅಂತ. ಯಾಕೆ ಈ ದೇಹ ಬಿಟ್ಟ ಮೇಲೆ ಮತ್ತೊಂದು ದೇಹದಲ್ಲಿ ಇರ್ತಾನಲ್ರಿ ಅವ, ಅಥವಾ ಸತ್ ಅಂತ ಹೆಂಗೆ ಹೇಳಕ್ ಬರ್ತೈತಿ ನಾವ್ರಿ? ಈ ದೇಹ ಸಾಯ್ತದ, ದೇಹ ಬಿದ್ದು ಹೋಗ್ತದ, ಅದ್ರೊಳಗಿರ್ತಕ್ಕಂಥ ಜೀವಾತ್ಮ ಮಾತ್ರ ಮತ್ತೊಂದು ದೇಹದಲ್ಲಿ ಇರ್ತಾನ, ಆ ದೇಹ ಬಿದ್ದು ಮತ್ತೊಂದು ದೇಹಕ್ಕೆ, ಹಿಂಗ ದೇಹಗಳನ್ನ ಅವನು ಬದಲು ಮಾಡ್ಕೊಂತ ಹೋಗ್ತಾನಂದ ಬಳಕ ಅವನಿಗೆ ಮೃತ ಅಂತ ಹೇಳಕ್ ಬರಂಗಿಲ್ಲ ಜೀವನಿಗೆ. ಅವನು ಅಮೃತ ಸ್ವರೂಪನಾಗಿದ್ದಾನೆ. ಧರ್ಮ ಧರ್ಮ ಫಲೋಪಭೋಗೋಪತ್ತೇ, ಈ ಜೀವನು ಮಾಡಿರ್ತಕ್ಕಂಥ ಒಂದು ಧರ್ಮ, ಇನ್ನೊಂದು ಅಧರ್ಮ, ಈ ಎರಡಲ್ಲಿ ಜೀವನ ಮಾಡುವಂತಹದ್ದು. ಅವನು ಧರ್ಮ ಕಾರ್ಯಗಳನ್ನ ಮಾಡಿದ ಅಂತಂದ್ರೆ ಆ ಧರ್ಮದ ಭೋಗವನ್ನ ಅನುಭವಿಸ್ಲಿಕ್ಕೆ, ಧರ್ಮದಿಂದ ಧರ್ಮ ಸುಖಂಭವತಿ ಅಂತ ಹೇಳ್ತಾರಲ್ರಿ. ನಾವು ಧರ್ಮ ಕಾರ್ಯವನ್ನು ಮಾಡಿದೇವಂದ್ರೆ ಈ ದೇಹ ಬಿಟ್ಟ ಬಳಕ ನಮಗ್ ಪರಲೋಕದಲ್ಲಿ ನಮಗ್ ಸುಖ ಅನ್ನುವಂತಾದ್ದು ಸಿಗ್ತದ. ನಮಗ್ ಇಲ್ಲಿನೂ ಸುಖ ಸಿಗ್ತದ, ಪರಲೋಕದಲ್ಲಿನೂ ಸುಖ ಸಿಗ್ತದ. ನಾವು ಅಧರ್ಮವನ್ನ ಮಾಡಿದೀವಿ ಅಂತಂದ್ರೆ ನಮಗ್ ಇಲ್ಲಿನೂ ದುಃಖದ, ಪರಲೋಕದಲ್ಲಿನೂ ದುಃಖದ. ಅಂದ್ರೆ ಇಲ್ಲಿ ಧರ್ಮ ಅಧರ್ಮಗಳ ಒಂದು ಫಲ, ಅದನ್ನು ಉಪಭೋಗ ಮಾಡುವಂತಹದ್ದು ಈ ಜೀವನಿಗೆ ಹೊಂದುಗಡೆ ಆಗ್ತೈತಿ. ಜೀವ ಧರ್ಮ ಅಧರ್ಮಗಳ ಫಲವನ್ನು ಉಪಭೋಗ ಮಾಡುವಂತವನಾಗಿದ್ದಾನೆ ಅಂತ. ಅದೃಷ್ಟತ್ವಾದಯಶ್ಚ ಧರ್ಮಾಃ ಶಾರೀರೇ ಪ್ರಸಿದ್ಧಾಃ. ಈ ಅದೃಷ್ಟತ್ವಾದಿ ಏನು ಧರ್ಮಗಳದಾವಲ್ಲ, ಇವು ಜೀವನಲ್ಲಿಯೇ ಪ್ರಸಿದ್ಧವಾಗಿ ಅದಾವು ಅಂತ. ಅದೃಷ್ಟತ್ವಾದಿ ಧರ್ಮಗಳು ಜೀವನಲ್ಲೇ ಅವು ವಿಶೇಷವಾಗಿ ತೋರುವುದರಿಂದ, ಅವನಲ್ಲೇ ಪ್ರಸಿದ್ಧವಾಗಿರುವುದರಿಂದ, ಮತ್ತೇನ್ ಹೇಳಿದ್ರು, ದರ್ಶನಾದಿ ಕ್ರಿಯಾಯಾ ಕರ್ತರಿ ಪ್ರವೃತ್ತಿ ವಿರೋಧಾತ್. ಈ ದರ್ಶನ ಅಂತಂದ್ರೆ ನಾವು ನೋಡುವಂತಹದ್ದು, ಆ ನೋಡುವಂತಹದ್ದೇ ಮೊದಲಾಗಿರ್ತಕ್ಕಂಥ ಯಾವ ಕ್ರಿಯೆ ಅನ್ನುವಂತಹದ್ದೇನದ, ಅವು ಎಲ್ಲ ನೋಡುವಂತ ಆ ಕ್ರಿಯೆಗಳು ಕರ್ತರಿ ಪ್ರವೃತ್ತಿ ವಿರೋಧಾತ್, ಅಂದ್ರೆ ತನ್ನ ಕರ್ತೃವಾಗಿರ್ತಕ್ಕಂಥ ಇವು ಶಾರೀರಿನಲ್ಲಿ ಆ ಒಂದು ವ್ಯಾಪಾರ ಮಾಡುವಂತಹದ್ದು ಇಲ್ಲಿ ವಿರೋಧ ಆಗ್ತದ ಅಂತ. ಅಂದ್ರೆ ಕ್ರಿಯೆ ಆ ಕರ್ತೃವಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಕರ್ಮದಲ್ಲಿ ವ್ಯಾಪಾರವನ್ನು ಮಾಡಬೇಕು ಅಂತ. ಯಾಕೆಂದ್ರೆ ಕರ್ತೃವಿನ ಕ್ರಿಯೆ ಅದು ಕರ್ತೃವನ್ನೇ ವ್ಯಾಪಿಸಲಾರದು ಅಂತ. ಕರ್ತೃವಿನ ಕ್ರಿಯೆ ಅನ್ನುವಂತಹದ್ದು ಕರ್ತೃವನ್ನೇ ವ್ಯಾಪಿಸ್ತದೇನು ಅಂತಂದ್ರೆ ಇಲ್ಲ. ಆ ಕ್ರಿಯೆ ಕರ್ತೃವಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಕರ್ಮದಲ್ಲಿ
ಅದು ವ್ಯಾಪಾರ ಮಾಡ್ತದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಅವ್ರೇನ್ ಹೇಳಿದ್ರು ಅಂತಂದ್ರೆ ದರ್ಶನಾದಿ ಕ್ರಿಯಾಯಾ ಕರ್ತರಿ ಪ್ರವೃತ್ತಿ ವಿರೋಧಾತ್. ದರ್ಶನ ಅಂದ್ರೆ ನೋಡುವುದೇ ಮೊದಲಾಗಿರ್ತಕ್ಕಂಥ ಯಾವ ಕ್ರಿಯೆಗಳು ಅಂತೇನದಾವು ಆ ಕ್ರಿಯೆಗಳು ತನ್ನ ಕರ್ತೃವಾಗಿರ್ತಕ್ಕಂಥ ಶಾರೀರಿನಲ್ಲಿ ಕರ್ತರಿ ಅಂದ್ರೆ ಇಲ್ಲಿ ಕರ್ತರಿ ಅಂತಂದ್ರೆ ಯಾರು? ಶಾರೀರ ಅಂದ್ರೆ ಜೀವನಲ್ಲಿ ಅಂತ. ಈ ಜೀವನ ಅಲ್ಲ ಕರ್ತೃ ಇಲ್ಲಿ. ಕರ್ಮಗಳನ್ನ ಮಾಡೋವನು ಜೀವನ ಅಲ್ರಿ. ಆ ಜೀವನಲ್ಲಿ ಅವು ಏನಾಗಿದ್ದಾವೆ ಅಂತಂದ್ರೆ ಪ್ರವೃತ್ತಿ ವಿರೋಧಾತ್. ಪ್ರವೃತ್ತಿ ಅಂದ್ರೆ ಅಲ್ಲಿ ವ್ಯಾಪಾರ ಮಾಡುವನ್ನುವಂಥದ್ದಲ್ಲಿ ವಿರೋಧ ಆಗ್ತದ ಅಂತ ಆಚಾರ್ಯ ಹೇಳಿ ಇದ್ರ ಇಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ. ನಚ ನ ದೃಷ್ಟೇರ್ದ್ರಷ್ಟಾರಂ ಪಸ್ಯೇಹೇ ಇತ್ಯಾದಿ ಶ್ರುತಿಭ್ಯಶ್ಚ. ಇಲ್ಲಿ ದೃಷ್ಟೇಹೇ ದ್ರಷ್ಟಾರಂ, ಇಲ್ಲಿ ದೃಷ್ಟಿಯ ದ್ರಷ್ಟುವನ್ನು ಅಂತ. ನ ಪಸ್ಯೇಹೇ ನೀನು ನೋಡಲಾರೆ ಅಂತ ಒಂದು ಶ್ರುತಿ ಎನ್ನುವಂತಹದ್ದು ಅದು. ಇಲ್ಲಿ ದೃಷ್ಟಿಯ ದ್ರಷ್ಟುವನ್ನು, ದ್ರಷ್ಟು ಅಂದ್ರೆ ಯಾರು? ನೋಡುವವನು ಅಂತ. ಆ ನೋಡುವವನ ಒಂದು ದೃಷ್ಟಿಯನ್ನ ನೀನು ನೋಡಲಾರೆ ಅಂತ ಹಿಂಗ ಶ್ರುತಿ ಎನ್ನುವಂತಹದ್ದು ಹೇಳ್ತಾ ಇರುವುದರಿಂದ ತಸ್ಯ ಚ ಕಾರ್ಯ ಕರಣ ಸಂಗಾತಂ ಅಂತರ್ಮಯಿತುಂ ಶೀಲಂ. ತಸ್ಯ ಅಂದ್ರೆ ಇಲ್ಲಿ ಜೀವನಿಗೆ ಅಂತ, ಈ ಶಾರೀರನಿಗೆ. ಕಾರ್ಯ ಅಂತಂದ್ರೆ ಈ ಶರೀರ, ಕರಣ ಅಂತಂದ್ರೆ ಇಂದ್ರಿಯಾದಿಗಳು, ಸಂಗಾತ ಅಂದ್ರೆ ಅವುಗಳ ಸಮೂಹ. ಈ ಶರೀರ ಇಂದ್ರಿಯ ಅಂತಃಕರಣಾದಿಗಳ ಒಂದು ಸಮೂಹ ಅನ್ನುವಂತಹದ್ದೇನೈತಿ. ಆಂತರ್ಯಮಯಿತುಂ ಶೀಲಂ ಅಂದ್ರೆ ಅವು ಒಳಗಡೆ ಇರುವುದೇ ಅವನ ಒಂದು ಸ್ವಭಾವ ಆಗೈತಿ ಅಂತ. ಯಾರಿಗೆ? ಜೀವನಿಗೆ ಈ ಶರೀರ ಆಗಲಿ ಅಥವಾ ಇವೇನು ಇಂದ್ರಿಯಾದಿಗಳದಾವಲ್ಲ ಕರ್ಣಗಳು, ಅವುಗಳ ಒಂದು ಸಮೂಹ ಅನ್ನುವಂತಹದ್ದು. ಅದ್ರ ಒಳಗಿದ್ದುಕೊಂಡು ಇವನು ಈ ಜೀವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಸಂಗಾತಂ ಅಂತರ್ಮಯಿತು. ಅಂತರ್ಮಯಿತು ಅಂದ್ರೆ ಒಳಗಿದ್ದುಕೊಂಡು ಅಂತ. ಅದನ್ನ ಅವನು ನಿಯಂತ್ರಣ ಮಾಡ್ತಾನಂತ. ಅದು ಅವನ ಸ್ವಭಾವ. ಅವನು ಶೀಲ ಅಂದ್ರೆ ಸ್ವಭಾವ ಅಂತ. ಅವನು ಭೋಕ್ತೃತ್ವಾತ್, ಯಾಕಂದ್ರೆ ಅವನು ಭೋಕ್ತೃ ಆಗಿದ್ದಾನೆ ಅಂತ. ಯಾರು? ಜೀವ ಕರ್ತೃನು ಆಗಿದಾನ, ಕರ್ಮಫಲ ಭೋಕ್ತೃನು ಆಗಿದಾನ. ಮತ್ ಕರ್ಮ ಮಾಡ್ತಾನಂದ ಬಳಿಕ ಅದ್ರ ಫಲ ಅನುಭವಿಸ್ಲೇಬೇಕಲ್ರಿ. ಅದಕ್ಕ ಇಲ್ಲಿ ಕರ್ಮ ಫಲವನ್ನ ಅನುಭವಿಸ್ತಕ್ಕಂಥವನು ಅವನಾಗಿದ್ದಾನೆ. ತಸ್ಮಾತ್ ಶಾರೀರ ಅಂತರ್ಯಾಮಿ ಇತಿ. ಆದ್ರಿಂದ ಇಲ್ಲಿ ಶಾರೀರ ಅಂದ್ರೆ ಜೀವನು ಅಂತರ್ಯಾಮಿ ಅಂತ ಹೇಳಬೇಕು. ಇಷ್ಟೆಲ್ಲ ಕಾರಣ ಕೊಡ್ತಾ ಇದ್ದಾನ ಅವರು. ಅವನು ಶ್ರೋತ, ಮಂತ, ವಿಜ್ಞಾತ, ದ್ರಷ್ಟ ಇವೆಲ್ಲ ಆಗಿದಾನ. ಮತ್ತು ಅವನು ಇವೆಲ್ಲಕ್ಕೂ ಕಾರ್ಯಕರಣಗಳಿಗೆ ಪ್ರತ್ಯೇಕದಾನ. ಅವನು ಅಮೃತ ಸ್ವರೂಪದಾನ. ಮತ್ತು ಧರ್ಮ ಒಂದು ಫಲಗಳನ್ನ ಅನುಭವಿಸ್ತಕ್ಕಂಥವನಾಗಿದ್ದಾನ. ಮತ್ತು ಅದೃಷ್ಟತ್ವಾದಿಗಳು ಅವನಲ್ಲಿ ಎಲ್ಲಾ ಧರ್ಮಗಳು ಆ ಜೀವನಲ್ಲಿಯೇ ಪ್ರಸಿದ್ಧವಾಗಿದಾವು. ಇವೆಲ್ಲ ಒಂದು ಶ್ರುತಿ ಪ್ರಮಾಣ ಕೊಟ್ಟು ಈ ರೀತಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ ಇಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರುಷ ಇಲ್ಲಿ ಜೀವನೇ ಅಂತ ಸಿದ್ಧ ಆಗ್ತದೆ ಅಂತ ಈ ರೀತಿ ಅವನ ಆಕ್ಷೇಪ ಮಾಡಿದ್ರೆ ಅತಃ ಉತ್ತರಂ ಪಠತಿ. ಈ ಆಕ್ಷೇಪಕ್ಕೆ ಉತ್ತರವನ್ನ ಮುಂದಿನ ಭಾಷ್ಯ ಭಾಗದಲ್ಲಿ ಆಚಾರ್ಯರು ನಮಗ ಉಪದೇಶ ಮಾಡ್ತಾ ಇದ್ದಾರೆ. ಈಗೇನ್ ಆಕ್ಷೇಪ ಮಾಡಿದ್ನಲ್ರಿ, ಅದಕ್ಕೆ ಉತ್ತರ ಹೇಳ್ತಾರ ಅಂತ ಇವಾಗ. ಶಾರೀರಶ್ಚೋಭಯೇಪಿ ಭೇದೇನೈನ ಮಧೀಯತೆ. ಇಲ್ಲಿ ಶಾರೀರನಾಗಿರ್ತಕ್ಕಂಥವನು ಅಂತರ್ಯಾಮಿ ಅಲ್ಲ ಅಂತ. ಶಾರೀರ ಅಂದ್ರೆ ಜೀವ ಏನದನಲ್ಲ ಅವನು ಅಂತರ್ಯಾಮಿ ಅಲ್ಲ. ಇದು ಸಿದ್ಧಾಂತರಿಗಿದು. ಇಲ್ಲಿವರೆಗೆ ಹೇಳಿದ್ದದು ಪೂರ್ವ ಪಕ್ಷ. ಆದ್ರೆ ಸಿದ್ಧಾಂತ ಏನ್ ಹೇಳ್ತಾರ ಆಚಾರ್ಯರ ತಮ್ಮ ವೇದಾಂತದ ಅಭಿಮತ ಏನೈತಿ ಅಂತಂದ್ರೆ ಇಲ್ಲಿ ಶಾರೀರ ಅಂದ್ರೆ ಜೀವ, ಇವನು ಅಂತರ್ಯಾಮಿ ಅಲ್ಲ. ಯಾಕೆ ಅಂತಂದ್ರೆ ಭೇದೇ ನೈನ ಮಧೀಯತೆ. ಇಲ್ಲಿ ಎರಡು ಶಾಖೆಗಳು ಬರ್ತಾ ಇದ್ದಾವೆ. ಒಂದು ಮಾಧ್ಯಂದಿನಿ, ಇನ್ನೊಂದು ಕಣ್ವ ಅಂತೇಳಿ ಆ ಎರಡು ಶಾಖೆಯವರು ಇವನನ್ನ ಬೇರೆ ಬೇರೆಯಾಗಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ.
ಅದನ್ನ ಭಾಷ್ಯದಲ್ಲಿ ವರ್ಣನೆ ಕೊಡ್ತಾರೆ ಇವಾಗ. ಹ್ಮ್ ನ ಇತಿ ಪೂರ್ವಸೂತ್ರಾತನುವರ್ತತೆ. ಹ್ಮ್ ಇಲ್ಲಿ ನ ಅನ್ನುವಂತಹದ್ದು ಹಿಂದಿನ ಸೂತ್ರದಿಂದ ಹ್ಮ್ ಇದು ಇದು ಅನುಸರಿಸ್ಕೊಂಡು ಬಂದದ. ಅದು ಹಿಂದಿನ ಸೂತ್ರದಿಂದ ಹ್ಮ್ ನ ನ ಅಂತೇಳಿ ಹಿಂದೆ ಹೇಳ್ಕೊತ ಬಂದಾರಲ್ಲ ಅದ್ರಾಗ. ಹೌದು. ಆ ಶಾರೀರಶ್ಚ ನ ಅಂತರ್ಯಾಮಿ ಇಷ್ಯತೆ ಅಂತ ಹೇಳ್ತಾರೆ. ಹ್ಮ್ ಶಾರೀರಶ್ಚ ಅಂದ್ರೆ ಇಲ್ಲಿ ಜೀವ, ಹ್ಮ್ ಜೀವನಾಗಿರ್ತಕ್ಕಂಥವನು ಅಂತರ್ಯಾಮಿ ಆಗೋದಿಲ್ಲ. ಹ್ಮ್ ಅವನು ಅಂತರ್ಯಾಮಿ ಅಂತ ನಾವು ಹೇಳಿಕ್ ಆಗೋದಿಲ್ಲ ಅಂತ ಹೇಳ್ತಾರ. ಹೌದು ಹೌದು ಹೌದು. ಜೀವ ಅಂತರ್ಯಾಮಿ ಅಲ್ಲ ಅಂತ ಹ್ಮ್ ಅದನ್ನ ನಾವು ಒಪ್ಕೊಳಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಅಕಸ್ಮಾತ್ ಹ್ಮ್ ಯಾಕೆ ಹ್ಮ್ ಅವ ಯಾಕೆ ಅಂತರ್ಯಾಮಿ ಆಗೋದಿಲ್ಲ, ಅದನ್ನ ಯಾಕೆ ನೀವು ಒಪ್ಕೊಳ್ಳೋದಿಲ್ಲ ಅಂತಂದ್ರೆ, ಹ್ಮ್ ಯದ್ಯಪಿ ದ್ರಷ್ಟುತ್ವಾದಯೋ ಧರ್ಮಾಃ ತಸ್ಯ ಸಂಭವಂತಿ ಹ್ಮ್ ತಥಾಪಿ ಹ್ಮ್ ಘಟಾಕಾಶವತ್ ಉಪಾಧಿ ಪರಿಚ್ಛಿನ್ನತ್ವಾತ್ ನ ಕಾರ್ಸ್ನೇನ ಪೃಥಿವ್ಯಾದಿಷು ಅಂತರವಸ್ಥಾತುಂ ನಿಯಂತುಂ ಚ ಶಕ್ನೋತಿ. ಹ್ಮ್ ಕಾರಣ ಕೊಡ್ತಾರ ಅವ್ರು. ಏನಂತಂದ್ರೆ ಹ್ಮ್ ದ್ರಷ್ಟುತ್ವಾದಯೋ ಧರ್ಮಾಃ, ಹ್ಮ್ ಇಲ್ಲಿ ಜೀವ ದ್ರಷ್ಟಾನೂ ಆಗ್ಬೋದು, ಹ್ಮ್ ಶ್ರೋತಾನೂ ಆಗ್ಬೋದು, ಹ್ಮ್ ಮಂತಾನೂ ಆಗ್ಬೋದು, ವಿಜ್ಞಾತಾನೂ ಆಗ್ಬೋದು. ಹ್ಮ್ ಈ ದ್ರಷ್ಟುತ್ವಾದಿ ಏನು ಧರ್ಮಗಳದಾವಲ್ಲ, ಹ್ಮ್ ಇವು ಈ ಧರ್ಮಗಳು ಜೀವನಲ್ಲಿ ಸಂಭವಿಸ್ತಾ ಇದ್ದಾವೆ. ಹ್ಮ್ ಯದ್ಯಪಿ ಅಂದ್ರೆ ಒಂದು ವೇಳೆ ಅಂತ ಹೇಳಿ, ಹ್ಮ್ ದ್ರಷ್ಟುತ್ವಾದಿ ಏನ್ ಧರ್ಮಗಳದಾವಲ್ಲ ತಸ್ಯ ಸಂಭವಂತಿ. ತಸ್ಯ ಅಂದ್ರೆ ಯಾರು? ಶಾರೀರ. ಹ್ಮ್ ಶಾರೀರ ಅಂದ್ರೆ ಯಾರು? ಜೀವ. ಹ್ಮ್ ಜೀವನಿಗೆ ದ್ರಷ್ಟುತ್ವಾದಿ ಧರ್ಮಗಳು ಹ್ಮ್ ಸಂಭವಿಸ್ತಾ ಇದ್ರು ಕೂಡ ಹ್ಮ್ ತಥಾಪಿ ಅಂದ್ರೆ ಆದಾಗ್ಯೂ ಹ್ಮ್ ಘಟಾಕಾಶವತ್ ಉಪಾಧಿ ಪರಿಚ್ಛಿನ್ನತ್ವಾತ್. ಹ್ಮ್ ಈಗ ಹೆಂಗ ಆಕಾಶ ಒಂದು ಮಹಾಬೈಲ್ ಅನ್ನುವಂತಹದ್ದು ಅದು. ಹ್ಮ್ ಅದ್ರೊಳಗ ಕುಂಬಾರ ಒಂದು ಗಡಿಗೆ ಮಾಡಿದ, ಹ್ಮ್ ಮಣ್ಣಿನ ಒಂದು ಕೊಡ ಮಾಡಿದ ಅಂತ ತಿಳ್ಕೊಡ್ರಿ. ಹ್ಮ್ ಆ ಕೊಡದೊಳಗಿರ್ತಕ್ಕಂಥ ಆಕಾಶಕ್ಕ ಘಟಾಕಾಶ ಅಂತ ಕರೀತಾರ. ಹೌದು. ಯಾಕಂದ್ರೆ ಅಲ್ಲಿ ಘಟದ ಉಪಾದಿಯಿಂದ ಹ್ಮ್ ಆಕಾಶ ಅನ್ನುವಂತಹದ್ದು ಪರಿಚ್ಛಿನ್ನ ಆಯ್ತು. ಹ್ಮ್ ಅದಕ್ಕೆ ಉಪಾಧಿ ಪರಿಚ್ಛಿನ್ನತ್ವಾತ್ ಅಂತ ಹೇಳ್ತಾರೆ. ಹ್ಮ್ ಆ ಉಪಾದಿಯಿಂದ ಆಕಾಶಕ್ಕೆ ಪರಿಚ್ಛಿನ್ನತ್ವ ಅನ್ನುವಂತಹದ್ದು ಬಂತು. ಹ್ಮ್ ಅದು ಆಕಾಶ ಅದು ಬಯಲು, ಅದು ಎಲ್ಲಾ ಕಡೆ ವ್ಯಾಪಕ ಬಿಡ್ರಿ. ಅದು ಹಂಗ ಬ್ರಹ್ಮ ಹ್ಮ್ ಪರಮಾತ್ಮ ಎಲ್ಲಾ ಕಡೆ ವ್ಯಾಪಕನೇ. ಹ್ಮ್ ಆದ್ರೆ ಇಲ್ಲಿ ಒಂದು ದೇಹದ ಉಪಾಧಿ, ಹ್ಮ್ ಅಜ್ಞಾನದ ಒಂದು ಉಪಾಧಿ, ಮಾಯಾ ಉಪಾಧಿ ಅಂತ ಹೇಳ್ತೇವಲ್ರಿ ಇಲ್ಲಿ. ಹ್ಮ್ ಈ ಶರೀರಾದಿ ಉಪಾಧಿಗಳ ಮೂಲಕವಾಗಿ ಇಲ್ಲಿ ಹ್ಮ್ ಜೀವ ಇಲ್ಲಿ ಪರಿಚ್ಛಿನ್ನನಾಗಿ ತೋರ್ತಾ ಇದ್ದಾನೆ. ಹ್ಮ್ ಈ ಜೀವ ನಮ್ಮ ಶರೀರದೊಳಗೆ ಅಷ್ಟ ಅದಾನಿಲ್ರಿ ಇವಾಗ ಇಲ್ಲಿ. ಹೌದೌದು. ಈ ಜೀವ ಹೊರಗೆ ಎಲ್ಲರ ಅದಾನನ್ರಿ ಹೊರಗೆ? ಇಲ್ಲ ಇಲ್ಲ. ಹಾ, ಅದ್ ಹೆಂಗ ಘಟಾಕಾಶ ಅನ್ನುವಂತಹದ್ದು ಆ ಘಟದೊಳಗೆ ಮಾತ್ರ ಅವನಾಗಿ ತೋರ್ತದ. ಅದು ಹ್ಮ್ ಈ ಘಟದಾಗಿರ್ತಕ್ಕಂಥ ಆಕಾಶ ಬೇರೆ, ಆ ಘಟದಾಗಿರ್ತಕ್ಕಂಥ ಆಕಾಶ ಬೇರೆ, ಹೌದಿಲ್ರಿ? ಅದು ಆ ಘಟದ ಉಪಾದಿಯಿಂದ ಆ ಆಕಾಶ ಐತಿ, ಈ ಘಟದ ಉಪಾದಿಯಿಂದ ಈ ಆಕಾಶ ಐತಿ. ಹಂಗ ಯಾರ್ಯಾರ ಶರೀರದ ಉಪಾಧಿ ಅದಾವು ಅಲ್ಲಿರ್ತಕ್ಕಂಥ ಜೀವ, ಆ ಜೀವನ ಬೇರೆ, ಈ ಜೀವನ ಬೇರೆ. ಮತ್ತ ಅಲ್ಲಿದ್ದ ಜೀವ ಒಬ್ಬನೇ ಜೀವ ಆಗಿದ್ರೆ ಇವನಕ್ಕ ಅವ್ನು ನಗಬೇಕು, ಇವನ್ಗೆ ಹಸುವಾದ್ರೆ ಅವ್ನಿಗೆ ಹಸು ಆಗ್ಬೇಕು. ಯಾಕೆ ಜೀವ ಒಬ್ಬನೇ ಅದಾನಲ್ರಿ. ಹಂಗಿಲ್ಲ, ಭೇದ ಅನ್ನುವಂಥದ್ದು ಐತಿಲ್ರಿ ಇವಾಗ. ಆ ಪರಿಚ್ಛಿನ್ನ ಉಪಾದಿಯಿಂದ ಅಲ್ಲಿ ಹೆಂಗ ಆಕಾಶ ಅನ್ನುವಂತಹದ್ದು ಪರಿಚ್ಛಿನ್ನವಾಗಿದೆಯೋ ಹಾಗೆ ಇಲ್ಲಿ ಈ ಯಾವ ಜೀವನೂ ಕೂಡ ಇಲ್ಲಿ ಉಪಾದಿಯಿಂದ ಇಲ್ಲಿ ಪರಿಚ್ಛಿನ್ನವಾಗಿ ತೋರ್ತಾ ಇದ್ದಾನೆ. ನ ಕಾರ್ಸ್ನೇನ ಪೃಥಿವ್ಯಾದಿಷು ಅಂತರವಸ್ಥಾತುಂ ನಿಯಂತುಂ ಚ ಶಕ್ನೋತಿ. ಇಲ್ಲಿ ನ ಶಕ್ನೋತಿ ಅಂತ ಹಾಕೋಬೇಕಿಲ್ರಿ. ಕಾರ್ಸ್ನೇನ ಅಂದ್ರೆ ಸಂಪೂರ್ಣವಾಗಿ ಅಂತ. ಪೃಥಿವ್ಯಾದಿಷು ಈ ಪೃಥ್ವಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, ಆಕಾಶಾದಿಗಳದಾವಲ್ಲ, ಅವುಗಳಲ್ಲಿ ಸಂಪೂರ್ಣವಾಗಿ ಈ ಜೀವನಾಗಿರ್ತಕ್ಕಂಥವನು ಒಳಗಿದ್ದುಕೊಂಡು ಅವುಗಳನ್ನ ನಿಯಂತ್ರಣ ಮಾಡತಕ್ಕಂತಹದ್ದು ಜೀವನಿಗೆ ಸಂಭವಿಸ್ತದೇನು ಇಲ್ಲ ಅಂತ ಕೇಳ್ತಾರೆ. ಯಾಕೆ ಇವ ಒಂದು ಶರೀರದೊಳಗೆ ಅದಾನ ಅಷ್ಟೇ ಇಲ್ಲಿ. ಆದ್ರೆ ಪೃಥ್ವಿ ಮೊದಲಾಗಿರ್ತಕ್ಕಂಥ ಎಲ್ಲಾ ಭೂತಗಳಲ್ಲಿ ಒಬ್ಬ ಜೀವನೇ ಎಲ್ಲದರಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡು ಆ ಪೃಥ್ವಿಯಾದಿಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ, ಅವುಗಳನ್ನ ಆಳ್ತಕ್ಕಂಥ ಒಂದು ಇದು ಈ ಜೀವನಿಗೆ ಐತೇನು ಅಂತಂದ್ರೆ
ಇಲ್ಲ ಅಂತ. ಅದಕ್ಕೆ ಹ್ಮ್. ಅವರು ನ ನಿಯಂತು ನ ಶಕ್ನೋತಿ ಅಂತ. ಶಕ್ನೋತಿ. ಜೀವನಿಗೆ ಅದನ್ನ ನಿಯಂತ್ರಣ ಮಾಡುವಂತಹದ್ದು ಇವನಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಪೃಥ್ವಿಯಾದಿಗಳಲ್ಲಿ ಸಂಪೂರ್ಣವಾಗಿ ಅವನು ಇರಕ್ಕಾಗಂಗಿಲ್ಲ. ಹೌದು. ಪೃಥ್ವಿಯಾದಿಗಳಲ್ಲಿ ಸಂಪೂರ್ಣವಾಗಿ ಜೀವ ಎಲ್ಲಾ ಪೃಥ್ವಿ ಆಗ್ಲಿ ಜಲ ಆಗ್ಲಿ ಆದಿ ಅಂತ ಅನ್ನೋದ್ರಿಂದ ಎಲ್ಲಾ ಭೂತ ತಗೋಬೇಕು ನಾವು. ಹೌದು. ಎಲ್ಲಾ ಭೂತಗಳಲ್ಲಿ ಒಬ್ಬ ಜೀವನೇ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಾನೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಅವನಿಗೆ ದೇಹ ಒಂದು ಉಪಾಧಿ ಇದೆಯಲ್ಲ, ಈ ದೇಹದಲ್ಲಿ ಮಾತ್ರ ಜೀವ ಪ್ರತೀತಿ ಆಗ್ತಾ ಇದ್ದಾನ. ಈ ದೇಹ ಭಿನ್ನವಾಗಿ ಮತ್ತೆ ಬೇರೆ ಕಡೆ ಜೀವದಾನೇನು ಇಲ್ಲ. ಯಾರ ಅನುಭವದಲ್ಲಿ ಇಲ್ಲೇ ಇಲ್ಲಲ್ರಿ ಇವಾಗ ಅದು. ಅಪಿ ಚ ಉಭಯೇ ಅಪಿ ಶಾಕಿನಃ ಕಾಣ್ವಾಹ ಮಾದ್ಯಂದಿನಾಶ್ಚ ಅಂತರ್ಯಾಮಿಣೋ ಭೇದೇನ ಏನಂ ಶಾರೀರಂ ಪೃಥಿವ್ಯಾದಿವತ್ ಅಧಿಷ್ಠಾನತ್ವೇನ ನಿಯಮ್ಯತ್ವೇನ ಚ ಅಧೀಯತೆ. ಅಪಿ ಚ ಉಭಯೇ ಅಪಿ ಶಾಕಿನಃ, ಇಲ್ಲಿ ಇಬ್ರು ಶಾಖೆಗಳದಾರ. ಒಬ್ರು ಮಾಧ್ಯಂದಿನ ಶಾಖೆಗಳು, ಇನ್ನೊಬ್ರು ಕಾಣುವ ಶಾಖೆಗಳು ಅಂತ. ಈ ಇಬ್ರು ಶಾಖೆಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಂತರ್ಯಾಮಿಣೋ ಭೇದೇನ, ಈ ಅಂತರ್ಯಾಮಿಯಾಗಿರ್ತಕ್ಕಂಥವನನ್ನ ಇಲ್ಲಿ ಭೇದೇನ ಏನಂ ಶಾರೀರಂ ಪೃಥಿವ್ಯಾದಿವತ್, ಈ ಶಾರೀರ ಅಂದ್ರೆ ಈ ಜೀವನನ್ನ ಇಲ್ಲಿ ಅವರು ಆ ಒಂದು ಉಪಾಧಿಯನ್ನ ಇಟ್ಟುಕೊಂಡು ಇಲ್ಲಿ ಆ ಅಂತರ್ಯಾಮಿಗಿಂತ ಈ ಶಾರೀರ ಏನು ಜೀವದಾನಲ್ರಿ ಇವನು ಬೇರೆ ಅಂತೇಳಿ ಭೇದವನ್ನ ಅವರು ಹೇಳ್ತಾ ಇದ್ದಾರೆ ಅಂತ. ಈ ಮಾಧ್ಯಂದಿನ ಶಾಖೆಗಳಾಗ್ಲಿ ಅಥವಾ ಕಾಣುವ ಶಾಖೆಗಳಾಗ್ಲಿ, ಆ ಶಾಖೆಯವರು ಏನ್ ಮಾಡ್ತಾರಂತಂದ್ರ ಅವರು ಅಂತರ್ಯಾಮಿಣೋ ಭೇದೇನ, ಅಂದ್ರ ಅಂತರ್ಯಾಮಿಯಾಗಿರ್ತಕ್ಕಂಥ ಯಾವ ಪುರುಷ ಅದಾನಲ್ಲ ಅವನಿಗಿಂತಲೂ ಭೇದೇನ ಏನಂ ಶಾರೀರಂ, ಅಂದ್ರೆ ಅಂತರ್ಯಾಮಿನೇ ಬೇರೆ, ಈ ಜೀವನೇ ಬೇರೆ ಅಂತ ಹಿಂಗ ಆ ಎರಡೂ ಶಾಖೆಯವರು ಹೇಳ್ತಾ ಇದ್ದಾರೆ. ಇವಾಗ ಮಾಧ್ಯಂದಿನ ಶಾಖೆಯವರು ಹೇಳ್ತಾರ ಮತ್ತು ಕಾಣೋ ಶಾಖೆಯವರು ಹೇಳ್ತಾ ಇದ್ದಾರ. ಅಂದ್ರೆ ಅಂತರ್ಯಾಮಿಗಿಂತ ಈ ಶಾರೀರ ಅಂದ್ರೆ ಜೀವ ಬ್ಯಾರೆ ಅದಾನಂದ ಬಳಕ ಮತ್ತ ಈ ಜೀವ ಹೆಂಗ ಇವ ಅಂತರ್ಯಾಮಿ ಆಗ್ತಾನ? ಈಗ ಜೀವನೇ ಅಂತರ್ಯಾಮಿ ಅಂತ ಹೇಳ್ಬೇಕಾಗಿತ್ತವ್ರು. ಇಲ್ಲ, ಅಂತರ್ಯಾಮಿನೇ ಬೇರೆ ಜೀವನೇ ಬೇರೆ ಅಂತೇಳಿ ಹಿಂಗ ಭೇದವನ್ನ ಅವರು ಉಪದೇಶ ಮಾಡಿದ್ದರಿಂದ ಇಲ್ಲಿ ಜೀವ ಅಂತರ್ಯಾಮಿ ಆಗುವುದಿಲ್ಲ ಅಂತ ಇಲ್ಲಿ ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಪೃಥಿವ್ಯಾದಿವತ್ ಅಧಿಷ್ಠಾನತ್ವೇನ ನಿಯಮ್ಯತ್ವೇನ ಚ ಅಧೀಯತೆ, ಅಂದ್ರೆ ಇಲ್ಲಿ ಪೃಥ್ವಿ ಮೊದಲಾದವುಗಳಂತೆ ಅಂತ. ಯಾಕಂದ್ರೆ ಇಲ್ಲಿ ಅಂತರ್ಯಾಮಿಗೆ ಅಧಿಷ್ಠಾನ ಅಂತ ಹೇಳಿದಾರ. ಯಾರು ಈ ಶಾರೀರ ಏನದನಲ್ಲ ಅಂತರ್ಯಾಮಿಗೆ ಇವನು ಅಧಿಷ್ಠಾನ ಅಂತ ಹೇಳಿ ಹೇಳಿದಾರ, ಮತ್ತು ಇವನು ನಿಯಮ್ಯನೂ ಕೂಡ ಆಗಿದ್ದಾನೆ ಅಂತ. ಅದಕ್ಕೆ ಅವ್ರ ಅಭಿಪ್ರಾಯ ಹೇಳ್ತಾರೆ, ಯೋ ವಿಜ್ಞಾನೇ ತಿಷ್ಠನ್, ಅಂದ್ರೆ ಯಾವನು ವಿಜ್ಞಾನದಲ್ಲಿ ಇರುವವನಾಗಿ ಇತಿ ಕಾಣ್ವಾಹ. ಕಾಣುವ ಶಾಖೆಯವರು ಏನಂತ ಹೇಳಿದ್ರು, ಯೋ ವಿಜ್ಞಾನೇ ತಿಷ್ಠನ್, ಯಾವನು ವಿಜ್ಞಾನದಲ್ಲಿ ನಿಂತಿರುತ್ತಾನೆಯೋ, ಯಹ ಆತ್ಮನಿ ತಿಷ್ಠನ್, ಯಾವನು ಆತ್ಮದಲ್ಲಿ ನಿಂತಿದ್ದಾನೆಯೋ, ಇತಿ ಮಾಧ್ಯಂದಿನಃ. ಅಂದ್ರೆ ಎರಡೂ ಶಾಖೆಯವರು ಅಲ್ಲಿ ಒಂದು ಶ್ರುತಿ ಪ್ರಮಾಣ ಕೊಟ್ಟಿದಾರಲ್ಲಿ. ಯಾವನು ವಿಜ್ಞಾನದಲ್ಲಿ ನಿಂತಿದ್ದಾನೆಯೋ ಅಂತ ಹೇಳಿ ಯಾರು ಕಾಣುವ ಶಾಖೆಯವರು ಹೇಳಿದ್ರೆ, ಯಹ ಆತ್ಮನಿ ತಿಷ್ಠನ್ ಅಂತೇಳಿ ಇವರು ಮಾಧ್ಯಂದಿನ ಶಾಖೆಯವರು ಹೇಳ್ತಾ ಇದ್ದಾರೆ. ಯಹ ಆತ್ಮನಿ ತಿಷ್ಠನ್ ಇತ್ಯಸ್ಮಿನ್ ಸ್ಥಾವತ್ ಪಾಠೇ ಭವತಿ ಆತ್ಮಶಬ್ದಃ ಶಾರೀರಸ್ಯ ವಾಚಕಃ. ಇಲ್ಲಿ ಆತ್ಮನಿ ತಿಷ್ಠನ್ ಅಂತನ್ನುವಾಗ ಇಲ್ಲಿ ಆತ್ಮ ಅನ್ನುವಂತ ಶಬ್ದಕ್ಕೆ ಇಲ್ಲಿ ಜೀವ ಅಂತ ಜೀವವಾಚಕವಾಗಿ ಬಂದೈತಂತದು. ಆತ್ಮ ಇಲ್ಲಿ ಪ್ರತ್ಯೇಗಾತ್ಮ ಅಂತ ಹಿಂಗಲ್ಲ, ಪರಮಾತ್ಮ ಅಂತ ಅರ್ಥವಲ್ಲಲ್ಲಿ. ಶಾರೀರ ಅಂದ್ರೆ ಇಲ್ಲಿ ಜೀವ ಅನ್ನುವಂತ ವಾಚಕವಾಗಿಯೇ ಅಲ್ಲಿ ಆತ್ಮನಿ ತಿಷ್ಠನ್ ಅನ್ನುವಾಗ ಆತ್ಮ ಶಬ್ದಕ್ಕೆ ನಾವು ಜೀವ ಅಂತ ನಾವು ಅರ್ಥ ಮಾಡಬೇಕು. ಯೋ ವಿಜ್ಞಾನೇ ತಿಷ್ಠನ್, ಇನ್ನು ಯಾವನು ವಿಜ್ಞಾನದಲ್ಲಿ ಇರುವವನಾಗಿ ಅಂತ ಹೇಳಿ ಇತ್ಯಸ್ಮಿನ್ನಪಿ ಅಂದ್ರೆ ಈ ವಾಕ್ಯದಲ್ಲಿಯೂ ಕೂಡ ಪಾಠಿ ವಿಜ್ಞಾನ ಶಬ್ದೇನ, ಅಲ್ಲಿ ವಿಜ್ಞಾನ ಅನ್ನುವಂತ ಏನು ಶಬ್ದ ಬಂದದಲ್ಲ
ಹ್ಮ್ ಆ ಶಬ್ದದಿಂದ ಶಾರೀರ ಉಚ್ಯತೆ. ಹ್ಮ್ ಅಲ್ಲಿಯೂ ಕೂಡ ಅವನಿಗೆ ಶಾರೀರ ಅಂದ್ರೆ ಜೀವ ಅಂತಾನೆ ಅಲ್ಲಿನೂ ಕೂಡ ಅಲ್ಲಿ ಹ್ಮ್ ಅರ್ಥ ಮಾಡಿದ್ದಾರೆ ಅಲ್ಲಿ. ಹ್ಮ್ ಆದ್ದರಿಂದ ಇಲ್ಲಿ ವಿಜ್ಞಾನಮಯೋ ಹಿ ಶಾರೀರ. ಇಲ್ಲಿ ಯಾವನು ವಿಜ್ಞಾನಮಯನಾಗಿದ್ದಾನೆಯೋ ಅವನು ಜೀವನೇ ಅಂತ. ಹ್ಮ್ ಶಾರೀರ ಅಂದ್ರೆ ಏನು? ಜೀವ ಅಂತ. ಹ್ಮ್ ತಸ್ಮಾತ್ ಶಾರೀರಾತ್ ಅನ್ಯ ಈಶ್ವರ ಅಂತರ್ಯಾಮಿ ಇತಿ ಸಿದ್ಧಂ. ಹ್ಮ್ ಆದ್ದರಿಂದ ಇಲ್ಲಿ ಶಾರೀರನಿಗಿಂತಲೂ ಭಿನ್ನವಾಗಿ ಹ್ಮ್ ಅಂತರ್ಯಾಮಿ ಬೇರೆ ಅದಾನನ್ನುವಂತ ಸಿದ್ಧ ಆಯ್ತು ಇವಾಗ. ಹ್ಮ್ ಇಲ್ಲಿ ಅಂತರ್ಯಾಮಿನೇ ಬೇರೆ, ಜೀವನೇ ಬೇರೆ. ಹೌದು. ಪೂರ್ವ ಪಕ್ಷಿ ಏನ್ ಹೇಳಿದ್ದ? ಹ್ಮ್ ಇಲ್ಲಿ ಜೀವನೇ ಅಂತರ್ಯಾಮಿ ಆಗಿದ್ದಾನೆ ಅಂತ ಅವನು ಸಿದ್ಧ ಮಾಡಿ ತೋರಿಸಿದ್ದ. ಹೌದು ಹೌದು. ಇಲ್ಲಪ್ಪ, ಅದು ಹಂಗ ಒಂದೋದಿಲ್ಲ. ಇದ್ದಿ ಕಾಣುವ ಶಾಖೆಯವರಾಗ್ಲಿ ಮಾಧ್ಯಂದಿನ ಶಾಖೆಯವರಾಗ್ಲಿ ಈ ಜೀವ ಮತ್ತು ಅಂತರ್ಯಾಮಿಯನ್ನ ಭೇದವಾಗಿ ಉಪದೇಶ ಮಾಡಿದ್ದಾರೆ ಅವರು. ಹ್ಮ್ ಯಾಕಂದ್ರೆ ಇವನು ಅಧಿಷ್ಠಾನ ಅಂತ. ಹ್ಮ್ ಅಂತರ್ಯಾಮಿಗೆ ಈ ಶಾರೀರ ಅಧಿಷ್ಠಾನ ಆಗಿದ್ದಾನ ಹ್ಮ್ ಮತ್ತು ನೇಮ್ಯನಾಗಿದ್ದಾನೆ ಅಂತ ಹೇಳಿ ಹ್ಮ್ ಈ ಪ್ರಕಾರವಾಗಿ ಉಪದೇಶ ಮಾಡ್ತಾ ಇದ್ದಾರೆ ಅಂತ. ಹ್ಮ್ ಆತ್ಮನೆಂಬ ಶಾರೀರನೇ ಇಲ್ಲಿ ಅಧಿಷ್ಠಾನ ಅಂತ, ಹ್ಮ್ ಅವನಿರುವಂತ ಸ್ಥಳ. ಈಶ್ವರನೆಂಬ ಅಂತರ್ಯಾಮಿ ಇಲ್ಲಿ ಅಧಿಷ್ಠಾತೃ ಅಂತ. ಹ್ಮ್ ಅಧಿಷ್ಠಾತೃ ಯಾರು? ಈಶ್ವರ. ಈಶ್ವರ. ಹ್ಮ್ ಇವನು ಅಂತರ್ಯಾಮಿ ಅಂತ. ಈಶ್ವರನೇ ಅಂತರ್ಯಾಮಿ ಇಲ್ಲಿ, ಹ್ಮ್ ಅವನೇ ಅಧಿಷ್ಠಾತೃ. ಹ್ಮ್ ಅಧಿಷ್ಠಾನ ಯಾವುದು? ಶಾರೀರ, ಜೀವ ಅಂತ. ಹ್ಮ್ ಅದರಲ್ಲಿ ಇರುವವನು ಹ್ಮ್ ಅಂದ್ರೆ ಇಲ್ಲಿ ಆತ್ಮ ಅನ್ನುವಂಥವನು ಶಾರೀರನ ಇಲ್ಲಿ ಹ್ಮ್ ಅಲ್ಲಿ ನಿಯಮ್ಯ ಅಂದ್ರೆ ಅವನು ಅವನ ಆದಿಂದೊಳಗದಾನ ಅಂತ. ಹೌದು. ಹ್ಮ್. ಮತ್ತೆ ಈಶ್ವರನೆಂಬ ಅಂತರ್ಯಾಮಿಯು ಕೂಡ ಇಲ್ಲಿ ಅವನು ನಿಯಾಮಕನಾಗಿದ್ದಾನ ಅಂತ. ಹ್ಮ್ ಅಂದ್ರೆ ಆ ಜೀವನನ್ನ ತನ್ನ ಹತೋಟಿಗೆ ಇಟ್ಕೊಂಡಾನಂತ ಅವನು. ಹೌದು ಹೌದು. ಯಾರು ಅಂತರ್ಯಾಮಿ ಏನದಾನಲ್ಲ, ಈಶ್ವರನಂತ ಅಂತರ್ಯಾಮಿ ಜೀವನನ್ನ ತನ್ನ ಅಧೀನದೊಳಗೆ ಇಟ್ಕೊಂಡಾನ ಅವನು. ಹ್ಮ್ ಅಂದ್ರೆ ಇಲ್ಲಿ ಜೀವ ಸ್ವತಂತ್ರ ಅಲ್ಲ ಅಂತ ಇಲ್ರಿ. ಹೌದು ಹೌದು. ಅಂದ್ರೆ ಅಲ್ಲಿ ಜೀವ ಬೇರೆ ಈಶ್ವರ ಬೇರೆ ಅಂತ ನಮ್ ಸಿದ್ಧ ಆದಂಗ ಆಯ್ತಲ್ರಿ ಈಗ. ಹಿಂಗ ಶ್ರುತಿಯಿಂದ ಸಿದ್ಧ ಮಾಡಿ ತೋರ್ಸ್ಯಾರಂತ ಇಲ್ಲಿ ಅಂತ. ಒಟ್ಟು ಇಲ್ಲಿ ನಮ್ಗೆ ಅಂತರ್ಯಾಮಿ ಮತ್ತು ಶಾರೀರ ಅನ್ನುವಂಥವನು ಬೇರೆ ಬೇರೆ ಅಂತ ನಮ್ಗೆ ಗುರ್ತಾಗಬೇಕಾಗಿತ್ತು. ಅದ್ರ ಸಲುವಾಗಿ ಅವರು ಈ ಮಾಧ್ಯಂದಿನ ಶಾಖೆ ಮತ್ತು ಕಾಣುವ ಶಾಖೆಯವರ ವಿಚಾರವನ್ನ ನಮಗಿಲ್ಲಿ ತೋರಿಸಿಕೊಟ್ರು, ಉಪದೇಶ ಮಾಡಿಕೊಟ್ರು ಅಂತ. ಇನ್ನ ಮತ್ತೆ ಇಲ್ಲಿ ಆಕ್ಷೇಪ ಮಾಡ್ತಾ ಇದ್ದಾರೆ ಇಲ್ಲಿ, ಕಥಂ ಪುನಃ ಏಕಸ್ಮಿನ್ ದೇಹೇ ದ್ವೌ ದೃಷ್ಟಾರೋ ಉಪಪದ್ಯೇತೆ ಯಶ್ಚಾಯಂ ಈಶ್ವರೋ ಅಂತರ್ಯಾಮಿ ಯಶ್ಚಾಯಂ ಇತರಃ ಶಾರೀರಃ. ಇಲ್ಲಿ ಪೂರ್ವ ಪಕ್ಷಿ ಏನು ಆಕ್ಷೇಪ ಇದೆ ಅಂತಂದ್ರೆ, ಏಕಸ್ಮಿನ್ ದೇಹೆ, ದೇಹ ಇದು ಒಂದ. ಈ ಒಂದು ದೇಹದಲ್ಲಿ ಇಬ್ಬರು ದ್ವೌ ದ್ರಷ್ಟಾರೋ, ಇಬ್ಬರು ದ್ರಷ್ಟಾರನ್ನ ನೀವು ಹೇಳ್ತಾ ಇದ್ದೀರಿ ಇಲ್ಲಿ. ಇಲ್ಲಿ ಶಾರೀರನು ದ್ರಷ್ಟಾರ ಮತ್ತು ಅಂತರ್ಯಾಮಿನೂ ಈಶ್ವರನು ದ್ರಷ್ಟಾರ. ಈ ಇಬ್ಬರು ದ್ರಷ್ಟಾರ ಅನ್ನುವಂತಹದ್ದು ಇದು ಹೆಂಗ್ ಹೊಂದುತ್ತದ ಅಂತ ಅವನ ಆಕ್ಷೇಪ. ಒಂದೇ ಶರೀರದೊಳಗ ಇಬ್ಬರು ದ್ರಷ್ಟಾರು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಹೆಂಗ್ ಹೊಂದ್ಗಡೆ ಆಗ್ತದ ಅಂತ ಹೇಳಿ ಇವನ ಆಕ್ಷೇಪ. ಯಶ್ಚಾಯಂ ಈಶ್ವರ ಅಂತರ್ಯಾಮಿ ಅಂದ್ರೆ ಇಲ್ಲಿ ಈಶ್ವರನಾಗಿರ್ತಕ್ಕಂಥವನು ಅಂತರ್ಯಾಮಿ ಅಂತ. ಈಶ್ವರನು ಅಂತ ಅಂತರ್ಯಾಮಿ ಅದನಲ್ಲ, ಇವನೊಬ್ಬ. ಇನ್ನೊಬ್ಬ ಯಾರು? ಶಾರೀರನಾಗಿರ್ತಕ್ಕಂಥವನು. ಯಶ್ಚಾಯಂ ಇತರಃ ಶಾರೀರಃ. ಮತ್ತೊಬ್ಬನು ಯಾರು ಅಂತಂದ್ರೆ ಈ ಇವನಿಗಿಂತಲೂ ಬೇರೆಯಾಗಿರ್ತಕ್ಕಂಥವನು, ಅಂತರ್ಯಾಮಿ ಆಗಿರ್ತಕ್ಕಂಥ ಈಶ್ವರನಿಗಿಂತಲೂ ಭಿನ್ನವಾಗಿರ್ತಕ್ಕಂಥವನು ಮತ್ತೊಬ್ಬ ಯಾರ ಅಂದ್ರೆ ಶಾರೀರ. ಶಾರೀರ ಅಂದ್ರೆ ಇಲ್ಲಿ ಯಾರೇ? ಜೀವ ಅಂತ. ಮತ್ತೆ ಇವರಿಬ್ರು ದ್ರಷ್ಟಾರನ್ನ ಹೇಳ್ದಂಗ ಆಯ್ತಲ್ರಿ ಇವರು. ಇವರಿಬ್ರು ದ್ರಷ್ಟಾರ ಅಂತ ನೀವು ಹೇಳ್ತಾ ಇದ್ದೀರಿ, ಇದು ಹೆಂಗ್ ಹೊಂದ್ಗಡೆ ಆಗ್ತದ ಅಂತ ಇಲ್ಲಿ ಆಕ್ಷೇಪ ಅನ್ನುವಂತಹದ್ದು. ಇಷ್ಟು ಹೇಳಿದ್ರೆ ಕಾ ಪುನರಿತಿ ಅನುಪಪತ್ತಿ. ಈಗ ಇಲ್ಲಿ ವೇದಾಂತಿಗಳು ಆ ಪೂರ್ವ ಪಕ್ಷಿಯನ್ನ ಕುರಿತು ಕೇಳ್ತಾ ಇದ್ದಾರೆ. ಪುನಃ ಅಂದ್ರೆ ಇಹ ಅಂದ್ರೆ ಇಲ್ಲಿ ಕಾ ಪುನಃ ಅನುಪಪತ್ತಿ, ಇಲ್ಲಿ ಹೊಂದುಗಡೆ ಅನ್ನುವಂತಹದ್ದು ಇಲ್ಲ ಅನ್ನುವಂತಹದ್ದು ಇಲ್ಲಿ ಯಾವುದು ಅಂತ ಇಲ್ಲಿ ಅವನನ್ನು ಕುರಿತು ಕೇಳಿದ್ರು.
ಹ್ಮ್ ಸರ್ ಇಲ್ಲಿ ವೇದಾಂತಿಗಳು ಹೌದು ಪೂರ್ವ ಪಕ್ಷಿಯನ್ನ ಕುರಿತು ಹೇಳಿ ಇಲ್ಲಿ ಹೊಂದುಗಡೆ ಆಗುವುದಿಲ್ಲ ಅನ್ನುವಂತಹದ್ದು ಅಂತ ಹೇಳ್ತಿರಲ್ಲ ಇಲ್ಲಿ ಹ್ಮ್ ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ ಅವರು. ಹ್ಮ್ ಅದಕ್ಕೆ ಅವ ಹೇಳ್ತಾನೆ, ಯಾರು ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಹ್ಮ್ ನಮ್ದ ದೃಷ್ಟಾಂತ ಪ್ರಮಾಣ ಕೊಡ್ತಾನೆ ನೋಡ್ರಿ ಅವರು. ಹ್ಮ್ ನಾಣ್ಯತೋ ಅಸ್ತಿ ದ್ರಷ್ಟ ಹ್ಮ್ ಇತ್ಯಾದಿ ಶ್ರುತಿ ವಚನಂ ವಿರುದ್ಧೇತ. ಹ್ಮ್ ನೋಡ್ರಿ, ನಿಮ್ಮ ಒಂದು ಶ್ರುತಿ ಪ್ರಮಾಣಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ, ಹ್ಮ್ ನ ಅನ್ಯತ ಅಸ್ತಿ ದ್ರಷ್ಟ, ಅವನಿಗಿಂತಲೂ ಬೇರೆ ಒಬ್ಬ ದ್ರಷ್ಟ ಇಲ್ಲ ಅಂತ ಶ್ರುತಿ ಹೇಳ್ತದ್ರಿ. ಹ್ಮ್ ಆ ಶ್ರುತಿಗೆ ಇಲ್ಲಿ ವಿರೋಧ ಆಗ್ತೈತಿ ಅಂತ ಹೇಳ್ತಾರ ಅವ್ರು. ಹ್ಮ್ ಯಾಕಂದ್ರೆ ನೀವು ಇಬ್ಬರು ದ್ರಷ್ಟಾರರು ಅಂತ ಹೇಳಿದಾಗ ಹ್ಮ್ ಇರುತ್ತೆ. ಅಲ್ಲಿ ಇವನಿಗಿಂತಲೂ ಈ ದ್ರಷ್ಟುವಿಗಿಂತಲೂ ಮತ್ತೊಬ್ಬ ದ್ರಷ್ಟ ಇಲ್ಲ ಅಂತ ಹೇಳಿದಾಗ ಹ್ಮ್ ಅಲ್ಲಿ ಒಬ್ಬ ದ್ರಷ್ಟಾರನ್ನ ಹೇಳಿದ್ದಾರೆ ಹೊರತು ಹ್ಮ್ ಎರಡು ದೃಷ್ಟಾರನ್ನ ಹೇಳಿಲ್ಲಲ್ಲ, ಹೌದು ಮತ್ತೆ ಈ ಶ್ರುತಿ ವಿರೋಧ ಆಯ್ತಲ್ಲ ಅಂತ ಹ್ಮ್ ಪೂರ್ವ ಪಕ್ಷಿ ಈ ರೀತಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ಅತ್ರ ಹಿ ಪ್ರಕೃತಾತ್ ಅಂತರ್ಯಾಮಿಣಃ ಅನ್ಯಂ ದ್ರಷ್ಟಾರಂ ಶ್ರೋತಾರಂ ಮಂತಾರಂ ವಿಜ್ಞಾತಾರಂ ಚ ಆತ್ಮಾನಂ ಪ್ರತಿಷೇಧತಿ. ಅತ್ರ ಹಿ ಪ್ರಕೃತಾತ್ ಹ್ಮ್ ಅಂದ್ರೆ ಪ್ರಕೃತದಲ್ಲಿ ಅಂದ್ರೆ ಈ ಸಂದರ್ಭದಲ್ಲಿ ಅಂತ. ಹೌದು ಅಂತರ್ಯಾಮಿಣಃ ಅನ್ಯಃ ದ್ರಷ್ಟಾರಂ, ಹ್ಮ್ ಇಲ್ಲೇನ ಅಂತರ್ಯಾಮಿಯಾಗಿರ್ತಕ್ಕಂಥವನೇನದಾನಲ್ಲ ಇಲ್ಲಿ, ಹ್ಮ್ ಆ ಅಂತರ್ಯಾಮಿಯಾಗಿರ್ತಕ್ಕಂಥವನು ಹ್ಮ್ ಅನ್ಯಃ ದ್ರಷ್ಟಾರಂ ಶ್ರೋತಾರಂ ಮಂತಾರಂ ವಿಜ್ಞಾತಾರಂ ಚ ಆತ್ಮಾನಂ ಪ್ರತಿಷೇಧತಿ. ಹ್ಮ್ ಈ ಪ್ರಕೃತವಾಗಿರ್ತಕ್ಕಂಥ ಅಂತರ್ಯಾಮಿಯನ್ನ ಬಿಟ್ಟು ಇಲ್ಲಿ ಬೇರೆ ದ್ರಷ್ಟಾರ ಅಂದ್ರೆ ನೋಡ್ತಕ್ಕಂಥವನು ಹ್ಮ್ ಮತ್ತು ಕೇಳ್ತಕ್ಕಂಥವನು, ಹ್ಮ್ ಮನನ ಮಾಡ್ತಕ್ಕಂಥವನು, ಹ್ಮ್ ವಿಜ್ಞಾತಾರಂ ಅಂತಂದ್ರೆ ತಿಳಿತಕ್ಕಂಥವನು, ವಿಜ್ಞಾನ ಅಂದ್ರೆ ತಿಳಿಯುವುದ್ರಿ ಅದು, ಹ್ಮ್ ಚ ಆತ್ಮಾನಂ ಪ್ರತಿಷೇಧತಿ ಹ್ಮ್ ಅಂದ್ರೆ ಬೇರೆಯಾಗಿರ್ತಕ್ಕಂಥ ಆತ್ಮನನ್ನ ಇಲ್ಲಿ ನಿಷೇಧ ಮಾಡ್ತಾ ಇದ್ದಾರ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಆ ಆತ್ಮನನ್ನ ಬಿಟ್ಟು ಬಿಟ್ರೆ ಇನ್ನ ಬೇರೆ ಯಾವ್ದು ದ್ರಷ್ಟಾನೂ ಇಲ್ಲ, ಶ್ರೋತಾನೂ ಇಲ್ಲ, ಮಂತ್ರನೂ ವಿಜ್ಞಾತ ಯಾರು ಇಲ್ಲೇ ಇಲ್ಲ ಅಂತ, ಹ್ಮ್ ಬೇರೆ ಇನ್ನೊಂದು ಆತ್ಮ ಇಲ್ಲವೇ ಇಲ್ಲ ಅಂತ ಹ್ಮ್ ಹೇಳ್ತಾ ಇದ್ದಾರೆ ಇಲ್ಲಿ. ಹ್ಮ್ ಅಂದ್ರೆ ಅವ ಹೇಳ್ತಾ ಇದ್ದಾನ, ಯಾಕಂದ್ರೆ ನಿಮ್ಮ ಶ್ರುತಿನೇ ಹೇಳ್ತೈತಿ ಹ್ಮ್ ಬೇರೆ ದ್ರಷ್ಟಾನೇ ಇಲ್ಲ ಅಂತ ಹೇಳಿ ಹೇಳ್ತದ, ಆ ಒಂದು ಶ್ರುತಿ ವಚನಕ್ಕೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಬರ್ತದ. ಯಾಕೆಂದ್ರೆ ಇಲ್ಲಿ ಪ್ರಕೃತನಾಗಿರ್ತಕ್ಕಂಥವನು ಯಾರು, ಅಂತರ್ಯಾಮಿ ಹ್ಮ್ ಅಂದ್ರೆ ಪರಮಾತ್ಮ ಅಂತ. ಹೌದು ಆ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಇಲ್ಲಿ ದ್ರಷ್ಟ ಶ್ರೋತ ಮಂತ ವಿಜ್ಞಾತ ಯಾರು ಅದಾರೇನು ಇಲ್ಲ. ಹ್ಮ್ ಯಾಕೆ ಒಂದೇ ಆತ್ಮ ಅಲ್ರಿ, ಒಂದೇ ಹೌದು ಇರು ಪರಮಾತ್ಮ ಒಬ್ಬನೇ ಅಲ್ರಿ. ಪರಮಾತ್ಮನ ಭಿನ್ನವಾಗಿ ಏನಾದ್ರಿ ಇಲ್ಲಿ ಹ್ಮ್ ಯಾವ ನೋಡವೂ ಇಲ್ಲ, ಕೇಳವೂ ಇಲ್ಲ, ಏನೂ ಇಲ್ಲ. ಮತ್ತೆ ಅಲ್ಲಿ ಎರಡು ಅನ್ನೋದಿದ್ರೆ ನೋಡ್ತಾನೆ ಕೇಳ್ತಾನೆ, ಇವನ ನಾವು ನೋಡ್ತಾನೆ ಅವನು ಇವನ್ ನೋಡ್ತಾನೆ ಅಂತ ಹೇಳಕ್ ಬರ್ತೈತಿ ಇವಾಗ ಇಲ್ಲಿ. ಹ್ಮ್ ಆದ್ರೆ ಇರೋವನ ಆತ್ಮ ಒಬ್ಬನೇ, ಪರಮಾತ್ಮ ಒಬ್ಬನೇ ಅಂದ ಬಳಕ ಹ್ಮ್ ಅವನಿಗಿಂತಲೂ ಭಿನ್ನವಾಗಿ ಮತ್ತೊಬ್ಬವನು ನೋಡುವವನು, ಕೇಳುವವನು, ತಿಳಿಯುವವನು, ಇನ್ನೊಬ್ಬ ಆತ್ಮ ಅದಾನ ಅನ್ನುವಂತಹದ್ದು ಇಲ್ಲವೇ ಇಲ್ಲಲ್ಲ. ನಿಮ್ ಶ್ರುತಿನ ಹೇಳ್ತೈತಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ ಅವನು. ನಿಯಂತ್ರಂತರ ಪ್ರತಿಷೇಧಾರ್ಥಮೇತದ್ವಚನಂ ಇತಿ ಚೇತ್ ನ. ಇಲ್ಲಿ ನಿಯಂತ್ರ ಅಂತಂದ್ರೆ ಇಲ್ಲಿ ನಿಯಂತ್ರಣವನ್ನ ಮಾಡ್ತಕ್ಕಂಥವನು ಅಂತ. ಇನ್ನೊಬ್ಬ ಶಾಸನ ಮಾಡೋ, ನಿಯಂತ್ರ ಅಂತಂದ್ರೆ ಏನ್ರಿ ಇಲ್ಲಿ ಶಾಸನ ಮಾಡ್ತಕ್ಕಂಥವನು ಮತ್ತೊಬ್ಬ ಇಲ್ಲ ಅಂತ. ಈ ಶ್ರುತಿ ಅನ್ನುವಂತಹದ್ದು ಯಾಕೆ ಬಂದದ ಅಂತಂದ್ರೆ ಇನ್ನೊಬ್ಬ ಶಾಸನ ಮಾಡ್ತಕ್ಕಂಥವ್ನು ಅದಾನೇನು ಅಂತಂದ್ರೆ ಇಲ್ಲ, ಒಬ್ಬನೇ ಶಾಸನ ಮಾಡ್ತಕ್ಕಂಥವ್ನು ಒಬ್ಬನೇ ಅದಾನ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಬಂದದ ಅಂತ ಈ ಪ್ರಕಾರವಾಗಿ ಇಲ್ಲಿ ಅವ ಹೇಳ್ತಾ ಇದ್ದಾನ್ರಿ ಇಲ್ಲಿ. ಅಂದ್ರೆ ಇಲ್ಲಿ ವೇದಾಂತಿ ಅವನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನ್ರಿ ಅಲ್ಲಿ. ಯಾಕಂದ್ರೆ ಅವನು ಈ ರೀತಿ ಶ್ರುತಿಗಳಿಗೆ ವಿರೋಧ ಆಗ್ತೈತೆ ಅಂತೇಳಿ ಪೂರ್ವ ಪಕ್ಷಿ ಹೇಳಿದನ್ರೆ, ಇಲ್ಲಪ್ಪ ಹಿಂಗ್ ಇಟ್ಕೊಳ್ಳಲ್ಲ, ಮತ್ತೊಬ್ಬ ನಿಯಂತ್ರ ಆಗಿರ್ತಕ್ಕಂಥ ನಿಯಮನ ಶಾಸನ ಮಾಡ್ತಕ್ಕಂಥ ಮತ್ತೊಬ್ಬನಿಲ್ಲ ಅಂತೇಳಿ ತಿಳಿಸೋದಕ್ಕೋಸ್ಕರವಾಗಿ ಶ್ರುತಿ ಬಂದೈತೆ ಅಂತ ಇಟ್ಕೊಳ್ಳಲ್ಲ ಅಂತ
ಹ್ಮ್ ಹಿಂಗಂದ್ರೆ ಹ್ಮ್ ಅದಕ್ಕೆ ಅವರು ಅತ್ರ ಉಚ್ಯತೆ, ಹ್ಮ್ ಅದಕ್ಕೆ ಅವರು ಸಮಾಧಾನ ಮಾಡ್ತಾ ಇದ್ದಾರೆ. ಹ್ಮ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣ ಉಪಾಧಿ ನಿಮಿತ್ತೋಯಂ ಹ್ಮ್ ಶಾರೀರಾತ್ ಅಂತರ್ಯಾಮಿಣಃ ಭೇದವ್ಯಪದೇಶಃ ನ ಪಾರಮಾರ್ಥಿಕಃ ಹ್ಮ್ ಅವಿಶೇಷಾಚ್ಛ ಅತ್ರ ಉಚ್ಯತೆ. ಹ್ಮ್ ಇನ್ನೊಂದು ಶಬ್ದ ಉಳಿತಲ್ರಿ ಅಲ್ಲಿ, ಹೌದು. ನಿಯಂತ್ರಾಂತರ ಪ್ರಸಂಗಾತ್. ಹ್ಮ್ ಅಲ್ಲಿ ಮತ್ತೊಬ್ಬ ನಿಯಂತ್ರ ಇಲ್ಲ ಅಂತ ಹೇಳಿ ಹ್ಮ್ ಅಲ್ಲಿ ಅದನ್ನು ಹೇಳಲಿಕ್ಕೆ ಅಲ್ಲಿ ಶ್ರುತಿ ಬಂದೈತಿ ಅಂತಂದ್ರೂ ಕೂಡ ಹ್ಮ್ ಅಲ್ಲಿ ಅವನೇನು ಉತ್ತರ ಕೊಟ್ಟ ಅಂತಂದ್ರೆ ಹಂಗಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಮತ್ತೊಬ್ಬ ಅಲ್ಲಿ ನಿಯಂತ್ರಣವಿನ ಒಂದು ಪ್ರಸಂಗವೇ ಬಂದಿಲ್ಲ ಅಂತ. ಹ್ಮ್ ಕರೆಕ್ಟ್. ಯಾಕೆ ಅವನಿಗಿಂತಲೂ ಬೇರೆ ದ್ರಷ್ಟ ಇಲ್ಲ ಅಂತ ಹೇಳಿ ಹ್ಮ್ ಹಿಂಗಲ್ಲಿ ವಿಶೇಷವಾಗಿ ಶ್ರುತಿ ಅನ್ನುವಂಥದ್ದು ಹೇಳೈತಿ ಅಂತ. ಹೌದು. ಅಂದ್ರೆ ಅಲ್ಲಿ ಬೇರೆ ಅಂತರ್ಯಾಮಿ ಇಲ್ಲ ಅಂತ ಹೇಳಿ ಹಿಂಗೆ ಹೇಳಿಲ್ಲ, ಹ್ಮ್ ಅಲ್ಲಿ ಯಾವ ದ್ರಷ್ಟೂ ಇಲ್ಲ ಅಂತೇಳಿ ಹಿಂಗೆ ಶ್ರುತಿ ಅನ್ನುವಂಥದ್ದು ಹೇಳೈತಿ ಅಲ್ಲಿ. ಹೌದು. ಆದ್ದರಿಂದ ಇಲ್ಲಿ ಆ ಸಾಮಾನ್ಯವಾಗಿರ್ತಕ್ಕಂಥ ಶ್ರುತಿಗೆ ವಿಶೇಷ ಅರ್ಥವನ್ನು ಹೇಳುವುದು ಸರಿಯಲ್ಲ ಅಂತ ಹ್ಮ್ ಅಭಿಪ್ರಾಯ ಇಲ್ರಿ. ಹೌದು. ಅದಕ್ಕೆ ಈ ರೀತಿ ಅಂದ್ರೆ ಅದಕ್ಕೆ ಆಕ್ಷೇಪಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಆಕ್ಷೇಪವನ್ನ ಮಾಡಿದ್ದಾದ್ರೆ ಹ್ಮ್ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯಕರಣೋಪಾಧಿ ನಿಮಿತ್ಯ ಅಯಂ ಹ್ಮ್ ಶಾರೀರ ಅಂತರ್ಯಾಮಿಣೋ ಭೇದವ್ಯಪದೇಶಃ ನ ಪಾರಮಾರ್ಥಿಕಃ. ಹ್ಮ್ ಇಲ್ಲಿ ಶರೀರ ಹ್ಮ್ ಕಾರ್ಯ ಅಂದ್ರೆ ಇಲ್ಲಿ ಶರೀರ, ಹೌದು. ಮತ್ತು ಕರಣ ಅಂತಂದ್ರೆ ಎಲ್ಲ ಇಂದ್ರಿಯಾದಿಗಳು ಅಂತ. ಹ್ಮ್ ಇಲ್ಲಿ ಕಾರ್ಯ ಕರಣ ಅಂತ ಹೇಳ್ತಾರಲ್ರಿ ಇದು. ಹೌದು ಹೌದು. ಇವು ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಹ್ಮ್ ಇವು ಅವಿದ್ಯಾ ಮೂಲಕವಾಗಿ ಇವೆಲ್ಲವೂ ಉತ್ಪತ್ತಿಯಾಗಿದಾವಿಲ್ರಿ. ಹೌದು. ಅವಿದ್ಯೆಯಿಂದಲೇ ಹ್ಮ್ ಇವೆಲ್ಲ ಕಾರ್ಯಕರಣಗಳ ಉಪಾಧಿ ಎನ್ನುವಂತಹದ್ದು ಇದು ಕರೆಕ್ಟ್. ಉಂಟಾಗೈತ್ರಿ. ಇದು ಹ್ಮ್ ಉಪಾಧಿ ನಿಮಿತ್ಯ ಅಯಂ ಶಾರೀರ. ಹ್ಮ್ ಅಂದ್ರೆ ಇಲ್ಲಿ ಶಾರೀರ ಅಂತಂದ್ರೆ ಇಲ್ಲಿ ಯಾರು ಅಂತಂದ್ರೆ ಈ ಜೀವ. ಹ್ಮ್ ಜೀವ ಅನ್ನುವಂಥವನು ಇವನು ಹೆಂಗ್ ಬಂದ ಅಂತಂದ್ರೆ ಹ್ಮ್ ಈ ಇವೇನು ಉಪಾಧಿಗಳದಾವಲ್ರಿ ಇವು, ಹೌದು ಹೌದು. ಕಾರ್ಯಕರಣ, ಹ್ಮ್ ಶರೀರ ಮತ್ತು ಇಂದ್ರಿಯಾದಿಗಳಲ್ಲಿ ಹ್ಮ್ ಇವು ತಾನಲ್ಲ. ಹ್ಮ್ ಇವುಗಳಲ್ಲಿ ಅಭಿಮಾನ ಮಾಡ್ಕೊಂಡಾಗ ಜೀವ ಅದ. ಹ್ಮ್ ಇವನು ಸಾಕ್ಷಾತ್ ಪರಮಾತ್ಮನ ಸ್ವರೂಪನ ಅದಾನ್ರಿ ಅವನು. ಹೌದು. ಯಾರು ಈ ಜೀವನಾಗಿರ್ತಕ್ಕಂಥವನು ಹ್ಮ್ ಇಲ್ಲಿ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಯಾಕೆ ತೋರಾಕತ್ತಾನ ಅಂತಂದ್ರೆ ಹ್ಮ್ ಇದು ಅವಿದ್ಯಾ ಮೂಲಕವಾಗಿ ಅಂತ. ಹೌದು. ಆ ಅವಿದ್ಯಾ ಮೂಲಕವಾಗಿ ಕಾರ್ಯಕರಣವಾಗಿರ್ತಕ್ಕಂಥ ಈ ಏನು ಉಪಾಧಿ ಐತಲ್ರಿ, ಹ್ಮ್ ಈ ಉಪಾಧಿ ನಿಮಿತ್ತದಿಂದ ಇಲ್ಲಿ ಜೀವ ಅಂತ ಅನಿಸ್ಕೊಂಡಾನ. ಹ್ಮ್ ಈ ಜೀವ ಮತ್ತು ಅಂತರ್ಯಾಮಿ ಅಂದ್ರೆ ಪರಮಾತ್ಮ. ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತ ಹೇಳ್ತೇವಲ್ರಿ. ಹ್ಮ್ ಹೌದು. ಇವೆರಡರಲ್ಲಿ ಭೇದ ಅನ್ನುವಂತಹದ್ದು ಅವಿದ್ಯಾ ಮೂಲಕವಾಗಿ ಬಂದೈತೆ ಹೊರತು ಹ್ಮ್ ಪಾರಮಾರ್ಥಿಕವಾಗಿ ಜೀವ ಪರಮಾತ್ಮನಲ್ಲಿ ಭೇದ ಇಲ್ಲವೇ ಇಲ್ಲ. ಹೌದು ಹೌದು. ಪಾರಮಾರ್ಥಿಕವಾಗಿ ವಿಚಾರ ಮಾಡಿ ನೋಡಿದ್ರ ಹ್ಮ್ ಜೀವ ಬ್ರಹ್ಮರೂಪನೇ ಅದಾನ. ಹೌದು. ಹೆಂಗ ಕರ್ಣ ಹ್ಮ್ ಕುಂತಿ ಪುತ್ರನೇ ಆಗಿದ್ರು ಕೂಡ ಅವ ಹ್ಮ್ ಏನ್ ತಿಳ್ಕೊಂಡಿದ್ದ, ರಾಧಾ ಪುತ್ರ ಅಂತ ತಿಳ್ಕೊಂಡಿದ್ದ ಅವನು. ಹೌದು ಹೌದು ಹೌದು. ಯಾಕಂದ್ರೆ ರಾಧೆ ಕರ್ಣನನ್ನ ಸಾಕಿದ್ಲು. ಹ್ಮ್ ಆದ್ರೆ ಜನ್ಮ ಕೊಟ್ಟವಳು ರಾಧೆ ಅಂತಾನೆ ಅವನಿಗೆ ಭ್ರಾಂತಿಯಾಗಿತ್ತದು. ಹ್ಮ್ ಕರೆಕ್ಟ್. ಯಾವಾಗ ಕೃಷ್ಣ ಪರಮಾತ್ಮ ಯುದ್ಧ ನಡೆದ ಸಂದರ್ಭದೊಳಗ ಹ್ಮ್ ಕೃಷ್ಣ ಪರಮಾತ್ಮ ಕರ್ಣನಿಗೆ ಭೇಟಿಯಾಗಿ, ನೋಡಪ್ಪ ನಿನಗೆ ಜನ್ಮ ಕೊಟ್ಟವಳು ಕುಂತಿ, ಹ್ಮ್ ಆ ವೃತ್ತಾಂತವನ್ನು ಹೇಳಿದ್ನಲ್ರಿ. ಹೌದು ಹೌದು. ಆಕೆ ಇನ್ನೂ ಮದುವೆ ಆಗಿದ್ದಿಲ್ಲ. ಅಲ್ಲಿ ಋಷಿಗಳು, ದುರ್ವಾಸ ಋಷಿಗಳು 5 ಮಂತ್ರ ಹೇಳಿಕೊಟ್ಟಿದ್ರು, ಹ್ಮ್ 5-6 ಮಂತ್ರ ಹೇಳಿಕೊಟ್ಟಿದ್ರು ಅವರು. ಹ್ಮ್ ಅದನ್ನ ಪರೀಕ್ಷೆ ಮಾಡ್ಬೇಕಂತೇಳಿ ಆ ಸೂರ್ಯ ಭಗವಾನನ್ನ ಆಹ್ವಾನ ಮಾಡಿದ್ಲು. ಹ್ಮ್ ಮುಂದೆ ಕರ್ಣ ಹುಟ್ಟಿದ, ಅಯ್ಯೋ ನನಗೆ ಇನ್ನೂ ಮದುವೆನೇ ಆಗಿಲ್ಲಲ್ವಾ ಅಂತ ಹೇಳಿ ಹ್ಮ್ ಆಕೆ ಭಯ ಆಯ್ತು. ಮುಂದೆ ಅದನ್ನ ನೀರೊಳಗ ತೇಲಿ ಬಿಟ್ಲು. ಹ್ಮ್ ಅದೆಲ್ಲ ಕಥೆ ಎಲ್ಲ ಹೇಳಿದವ ಹೌದು. ಯಾರೇ ಕೃಷ್ಣ. ಕೃಷ್ಣ ಪರಮಾತ್ಮ. ಹ್ಮ್ ಯಾರಿಗೆ ಹೇಳಿದ ಅಂತಂದ್ರೆ ಈ ಕರ್ಣನಿಗೆ ಹೇಳಿದ. ಹೌದು ಹೌದು. ಅವಾಗ ಅವನಿಗೆ ಅಯ್ಯೋ, ನಾನು ಇಲ್ಲಿವರೆಗೆ ನಾನು ಸೂತ ಪುತ್ರ ಅಂತ ತಿಳ್ಕೊಂಡಿದ್ದೆ.
ಹೌದೌದು. ನನ್ನಲ್ಲಿ ಇಷ್ಟೆಲ್ಲ ಕ್ಷತ್ರಿಯತ್ವ ಇರಬೇಕಾದ್ರೆ ನಾನು ನಿಜವಾಗಿ ಕುಂತಿ ಪುತ್ರನೇ ಇದ್ದೀನಿ ಅನ್ನುವಂತ ಜ್ಞಾನೋದಯ ಆಯ್ತು. ಹ್ಮ್. ಅಂದ್ರೆ ಮೊದಲು ಏನ್ ತಿಳ್ಕೊಂಡಿದ್ದ, ನಾನು ಸೂತ ಪುತ್ರ, ನಾನು ರಾಧಾ ಪುತ್ರ ಅಂತ ತಿಳ್ಕೊಂಡಿದ್ದ. ಹೌದೌದು. ಕೃಷ್ಣನ ಉಪದೇಶ ಮೂಲಕವಾಗಿ ನಾನು ಕುಂತಿ ಪುತ್ರ, ನಾನು ಕ್ಷತ್ರಿಯ ಅನ್ನುವಂತ ಜ್ಞಾನ ಹೆಂಗ ಆಯ್ತಲ್ಲ, ಹ್ಮ್. ಹಂಗ ನಾವು ಅಜ್ಞಾನ ಕಾಲದೊಳಗ ಈ ದೇಹ, ಇಂದ್ರಿಯ, ಅಂತಃಕರಣ, ಮನೋಬುದ್ಧಿಯಾದಿಗಳಲ್ಲಿ ಹ್ಮ್. ಇದ ನಾನು ನಾನು ಅಂತ ತಿಳ್ಕೊಂಡು ನಾನು ಹುಟ್ಟಾವ, ನಾ ಸಾಯಾವ, ನನಗ ಹ್ಮ್. ಹಸಿವು ಎಲ್ಲ ಇವು ನನಗ ಅದಾವ ಅಂತ ಹೇಳಿ ಇದೊಂದು ಭ್ರಾಂತಿಯಾಗಿ ಇಲ್ಲಿ ಜೀವ ಬ್ಯಾರೆ ಎನಿಸ್ಕೊಂಡಾನ, ಪರಮಾತ್ಮ ಬ್ಯಾರೆ ಎನಿಸ್ಕೊಂಡ್ಬಿಟ್ಟಾನ ಇವಾಗ. ಹೌದು ಹೌದು. ಈಗ ವಾಸ್ತವಿಕವಾಗಿ ಜೀವ ಪರಮಾತ್ಮ ಸ್ವರೂಪನೇ ಅದಾನ. ಹ್ಮ್. ಯಾಕಂದ್ರೆ ಇದು ಭ್ರಾಂತಿ ಕಾಲದೊಳಗ, ಅಜ್ಞಾನ ಕಾಲದೊಳಗ, ಹ್ಮ್. ಅಜ್ಞಾನ ಕಾಲದಿಂದ ಅಜ್ಞಾನದೊಳಗೆ ಏನಂತ ಇದ್ದಾನ ಇವನು, ನಾನು ಪರಮಾತ್ಮನಿಗಿಂತಲೂ ನಾ ಹೆಂಗ್ ಪರಮಾತ್ಮ ಹಾಕಿನಂತ ನೀವು. ಹೌದೌದು. ಯಾಕಂದ್ರೆ ದೇಹಾದಿಗಳಲ್ಲಿ ಇವನಿಗೆ ಅಹಂ ಮಮ ತುಂಬಿಟ್ಟೈತಲ್ರಿ ಇವಾಗ. ಹ್ಮ್. ಕರೆಕ್ಟ್ ಕರೆಕ್ಟ್. ಇದ ನಾನು ತಿಳ್ಕೊಂಡ್ಬಿಟ್ಟಾನ, ಅಹಂಕಾರ ಮುಖಾರದಿಂದ ಕೂಡ್ಕೊಂಡ್ಬಿಟ್ಟಾನ. ಹ್ಮ್. ಯಾರು ಇಲ್ಲಿ ಜೀವನಾಗಿರ್ತಕ್ಕಂಥವನು ಹ್ಮ್. ಅಹಂಕಾರ ಮುಖಾರದಿಂದ ಕೂಡಿಕೊಂಡಿರುವುದರಿಂದ ಹ್ಮ್. ಅವನಿಗೆ ಇಲ್ಲಿ ಪರಮಾತ್ಮನಿಗಿಂತ ನಾನು ಭಿನ್ನ ಅಂತೇಳಿ ಹ್ಮ್. ಇದು ಭ್ರಾಂತಿಯಿಂದ ಬಂದದಿದು. ಹೌದೌದು. ಇದು ವಾಸ್ತವಿಕವಾಗಿ ಅಲ್ಲ. ಕರೆಕ್ಟ್ ಕರೆಕ್ಟ್. ಅವನು ವಾಸ್ತವಿಕವಾಗಿ ಪರಮಾತ್ಮ ಸ್ವರೂಪನೇ ಅದಾನಂತ. ಹೌದು ಹೌದು. ಅರಿದೊಡೆ ಮರೆದೊಡೆ ಜೀವಾತ್ಮ, ಅರಿದೊಡೆ ಪರಮಾತ್ಮ. ಹ್ಮ್. ತನ್ನನ್ನ ಮರೆತಾಗ ಜೀವ ಅನಿಸ್ಕೊಳ್ತಾನ, ಅರ್ತಾಗ ಪರಮಾತ್ಮ ಅನಿಸ್ಕೊಳ್ತಾನ. ಹೌದು ಹೌದು. ಹಂಗ ನಮ್ಮನ್ನ ನಾವು ಮರ್ತೇವಿ, ನಾವು ಜೀವರಾಗೇವಿ. ಹೌದು. ನಮ್ಮನ್ನ ನಾವು ಅರ್ಥಕೊಂಡೇವಂದ್ರ ನಾವು ಪರಮಾತ್ಮರೇ ಆಗ್ತೇವಿ. ಹ್ಮ್. ಅಜ್ಞಾನ ಕಾಲದಲ್ಲಿಯೂ ಕೂಡ ನಾವು ಪರಮಾತ್ಮ ಸ್ವರೂಪರೇ ಅದೇವಿ. ಹ್ಮ್. ಅಜ್ಞಾನ ಕಾಲದಲ್ಲಿಯೂ ಕೂಡ ಹ್ಮ್. ನಾವೇನು ಹೊಸದಾಗಿ ನಾವೇನು ಪರಮಾತ್ಮ ಆಗಿಲ್ಲ. ಹೌದು. ಅದಕ್ಕೆ ಪ್ರಾಪ್ತಿ ಅಂತಾರ. ಹೌದೌದು. ಇಲ್ಲಿ ಜೀವ ಹೊಸದಾಗಿ ಬ್ರಹ್ಮಕ್ಕನನ್ರಿ ಅವ. ಇಲ್ಲ ಇಲ್ಲ. ಹ್ಮ್. ಬ್ರಹ್ಮವೇ ಅದಾನ, ಹ್ಮ್. ಆದ್ರೆ ಅವನಿಗೆ ಮರವೇ ಅಜ್ಞಾನ ಮೂಲಕವಾಗಿ ಅವನಿಗೆ ಮರವೇ. ಜೀವಭಾವ ಬಂದದ. ಹ್ಮ್. ಯಾವಾಗ ಅಜ್ಞಾನ ನಿವೃತ್ತಿ ಆಯ್ತು ಅಂತಂದ್ರೆ, ಹ್ಮ್. ಈಗ ಸೂರ್ಯನನ್ನ ಮೋಡ ಮುಚ್ಚಾವ್ರಿ ಅವ. ಹೌದೌದು. ಸೂರ್ಯ ಕಾಣವಲ್ಲ ನಮಗ. ಹ್ಮ್. ಮೋಡ ಸರಿದು ಹೋಯ್ತು ಅಂದ್ರೆ ಸೂರ್ಯ ಕಾಣ್ತಾನಿಲ್ರಿ ಹಂಗ. ಹೌದು ಕರೆಕ್ಟ್. ಹಂಗ ಇಲ್ಲಿ ಅಜ್ಞಾನ ಅನ್ನುವಂತ ಮುಸುಕು ಹ್ಮ್. ಜೀವನಿಗೆ ಮುಚ್ಚಿಬಿಟ್ಟದದು. ಹ್ಮ್. ಅಜ್ಞಾನ ಅನ್ನುವಂತ ಮುಸುಕು ಮೋಡ ಹೋಯ್ತು ಅಂತಂದ್ರೆ ಅಲ್ಲಿ ಹ್ಮ್. ಇರುವಂತ ಸೂರ್ಯನ ಹೆಂಗ್ ಕಾಣ್ತಲ್ಲ ಹಂಗ ಇರುವ ಪರಮಾತ್ಮನೇ ಹ್ಮ್. ನಾನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವೇದಿನಿ ಅನ್ನುವಂತ ಈ ಜ್ಞಾನ ಆಗಬೇಕು ಅಂತಂದ್ರೆ ಇಲ್ಲಿ ಗುರುವಿನ ಉಪದೇಶ ಅನ್ನುವಂತದ್ದು ಬೇಕ್ರಿ ಇಲ್ಲಿ. ಹೌದೌದು. ಅದಕ್ಕ ಇಲ್ಲಿ ಆಚಾರ್ಯ ಏನ್ ಹೇಳಿದ್ರು ಅಂತಂದ್ರೆ, ಹ್ಮ್. ಅವಿದ್ಯಾ ಪ್ರತ್ಯುಪಸ್ಥಾಪಿತ ಕಾರ್ಯ ಕರಣ ಉಪಾಧಿ ನಿಮಿತ್ತೋಯಂ ಶಾರೀರಾತ್ ಅಂತರ್ಯಾಮಿಣಃ ಭೇದ ವ್ಯಪದೇಶ. ಇಲ್ಲಿ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥ ಪ್ರತ್ಯುಪಸ್ಥಾಪಿತ ಅಂದ್ರೆ ಉತ್ಪತ್ತಿಯಾಗುವುದಂತ, ಅಜ್ಞಾನ ಮೂಲಕವಾಗಿ ಈ ಕಾರ್ಯಕರಣ ಉಪಾಧಿ ಏನೈತಲ್ಲ, ಕಾರ್ಯ ಅಂದ್ರೆ ಶರೀರ, ಕರ್ಣ ಅಂತಂದ್ರೆ ಇವು ಇಂದ್ರಿಯ ಅಂತಃಕರಣಗಳು, ಇವು ಕರ್ಣ ಅಂತ ತಿಳಿಸ್ಕೊಳ್ತಾ ಇದ್ದಾವೆ. ಇವೇ ಉಪಾಧಿಗಳಂತ. ಈ ಉಪಾಧಿಯಿಂದ ಇಲ್ಲಿ ಅಯಂ ಶಾರೀರಃ, ಅಯಂ ಅಂದ್ರೆ ಈ ಅಪರೋಕ್ಷನಾಗಿರ್ತಕ್ಕಂಥ ಈ ಜೀವ ಅಂತ. ಈ ಜೀವ ಏನದಾನಂತಂದ್ರೆ ಶಾರೀರ ಅಂತರ್ಯಾಮಿಣೋ ಭೇದ ವ್ಯಪದೇಶ. ಅಂದ್ರೆ ಈ ಜೀವನು ಅಂತರ್ಯಾಮಿಗಿಂತಲೂ ಬೇರೆ ಇದ್ದಾನೆ ಎನ್ನುವಂತ ಈ ಒಂದು ವ್ಯವಹಾರ ಅನ್ನುವಂತಹದ್ದು ಇದು ಉಪಾದಿಯಿಂದ ಬಂದೈತೆ ಹೊರತು, ಅವಿದ್ಯೆ ಅನ್ನುವಂತ ಉಪಾದಿಯಿಂದಲೇ ಇದೆಲ್ಲ ಆಗೈತೆ ಹೊರತು ನ ಪಾರಮಾರ್ಥಿಕ. ಪಾರಮಾರ್ಥಿಕ ದೃಷ್ಟಿಯಿಂದ ನೋಡ್ಬಿಟ್ರೆ ಇಲ್ಲಿ ಜೀವ ಪರಮಾತ್ಮ ಬೇರೆ ಅನ್ನೋದು ಇಲ್ಲವೇ ಇಲ್ಲ. ಜೀವನು ಪರಬ್ರಹ್ಮ ಸ್ವರೂಪವೇ ಅಂತ. ಏಕೋ ಹಿ ಪ್ರತ್ಯೇಗಾತ್ಮ ಭವತಿ. ಇಲ್ಲಿ ಪ್ರತ್ಯೇಗಾತ್ಮ ಒಬ್ಬನೇ ಇದಾನ ಅಂತ. ಇಲ್ಲಿ ಪ್ರತ್ಯೇಗಾತ್ಮ ಅಂದ್ರು ಒಂದೇ, ಕೂಟಸ್ಥ ಅಂದ್ರು ಒಂದೇ, ಅಂತರ್ಯಾಮಿ ಅಂದ್ರು ಒಂದೇ, ಪರಮಾತ್ಮ ಅಂದ್ರು ಒಂದೇ, ಎಲ್ಲ ಒಂದೇ ರೀ ಇಲ್ಲಿ. ಇಲ್ಲಿ ಎರಡು ಅನ್ನೋದು ಇಲ್ಲೇ ಇಲ್ಲ. ಇಲ್ಲಿ ನ ದ್ವೌ ಪ್ರತ್ಯೇಗಾತ್ಮನೌ ಸಂಭವತಃ. ಇಲ್ಲಿ ಇಬ್ರು ಪ್ರತ್ಯೇಗಾತ್ಮದಾರ ಅಂತ ಇದು ಸಂಭವಿಸ್ತದೇನಿಲ್ಲಿ? ಇಲ್ಲ. ಇರೋ ಪ್ರತ್ಯೇಗಾತ್ಮ ಒಬ್ಬನೇ. ಇಬ್ಬರು ಪ್ರತ್ಯೇಗಾತ್ಮ ಅನ್ನುವಂಥದ್ದು ಯಾವತ್ತೂ ಸಂಭವಿಸುವುದಿಲ್ಲ ಇದು. ಯಾಕಂದ್ರೆ ಇರೋ ಏಕೋ ಹಿ ಪ್ರತ್ಯೇಗಾತ್ಮ ಭವತಿ, ಒಬ್ಬನೇ ಪ್ರತ್ಯೇಗಾತ್ಮನಿದ್ದಾನೆ ಅಂತ. ಅಲ್ಲಿ ಎರಡು ಅನ್ನುವಂತಹದ್ದಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇಬ್ಬರು ಅನ್ನುವಂತಹದ್ದಲ್ಲಿ ಸಂಭವಿಸ್ತದೇನು ಅಂತಂದ್ರೆ ಅದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಅವರು. ನ ದ್ವೌ ಪ್ರತ್ಯೇಗಾತ್ಮನೋ ಸಂಭವತಃ
ಹ್ಮ್ ಏಕಶೈವ ತು ಭೇದ ವ್ಯವಹಾರ ಉಪಾಧಿಕೃತಃ. ಹ್ಮ್ ಅಂದ್ರೆ ಅವನು ಒಬ್ಬನೇ ಆಗಿದ್ರೂ ಕೂಡ ಉಪಾಧಿ ಮೂಲಕವಾಗಿ ಭೇದ ವ್ಯವಹಾರ ನಡೆದದಿಲ್ಲಿ. ಹೌದು. ಇವ ಜೀವ ಇವ ಪರಮಾತ್ಮ ಅನ್ನುವಂತಹದ್ದು ಇದು ಉಪಾಧಿ ಮೂಲಕವಾಗಿ ಭೇದ ವ್ಯವಹಾರ ಅನ್ನುವಂಥದ್ದು ನಡೆದದಂತ. ಕರೆಕ್ಟ್. ಒಬ್ಬನೇ ಅದಾನ ಕರೆ, ಒಬ್ಬನೇ ಇದ್ರೂ ಕೂಡ ಹ್ಮ್ ಇಲ್ಲಿ ಶರೀರ ಅನ್ನುವಂತ ಉಪಾಧಿಯನ್ನು ಇಟ್ಟುಕೊಂಡು ಹ್ಮ್ ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಯಥಾ ಘಟಾಕಾಶ ಮಹಾಕಾಶ ಇತಿ ಹ್ಮ್ ದೃಷ್ಟಾಂತ ಕೊಟ್ರು ಅವರು. ಹೌದು. ಹೆಂಗಿರುವುದು ಒಂದು ಮಹಾ ಬೈಲೊಳಗ ಹ್ಮ್ ಒಂದು ಕೊಡ ತಯಾರು ಮಾಡಿದ ಮೇಲೆ ಅದ್ರೊಳಗಿರ್ತಕ್ಕಂಥ ಆಕಾಶ ಘಟಾಕಾಶ ಅಂತ ಕರೆದ್ರು. ಹೌದು. ಇನ್ನೊಂದು ಮಹಾಕಾಶ ಹ್ಮ್ ಅಂದ್ರೆ ಉಪಾಧಿ ರಹಿತವಾಗಿರ್ತಕ್ಕಂಥದ್ದು ಮಹಾಕಾಶ, ಆಕಾಶ. ಹ್ಮ್ ಉಪಾಧಿ ಉಳ್ಳದ್ದು ಘಟಾಕಾಶ. ಹ್ಮ್ ಹಂಗ ಶರೀರ ಉಪಾಧಿ ಉಳ್ಳವನು ಜೀವ. ಹ್ಮ್ ಆ ಕೊಡದೊಳಗಿರ್ತಕ್ಕಂಥ ಆಕಾಶಕ್ಕೆ ಹೆಂಗ್ ಘಟಾಕಾಶ ಅಂತ ಕರೆದ್ರು, ಹೌದು. ಹಂಗ ದೇಹದೊಳಗಿರ್ತಕ್ಕಂಥ ಚೈತನ್ಯಕ್ಕೆ ಇಲ್ಲಿ ಜೀವ ಅಂತ ಕರೆದ್ರು. ಹ್ಮ್ ಇನ್ನ ಹೊರಗೆ ಎಲ್ಲಾ ಕಡೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಸಾಮಾನ್ಯ ಚೇತನ ಅದಲ್ರಿ, ಹ್ಮ್ ಅದು ಪರಮಾತ್ಮ. ಹ್ಮ್ ಅದು ಅತ್ಯಂತ ಸೂಕ್ಷ್ಮ, ಅದು ವ್ಯಾಪಕ. ಅದು ಹ್ಮ್ ಅದು ಶರೀರ ಉಪಾಧಿ ಇಟ್ಕೊಂಡು ತೋರ್ತದಲ್ರಿ ಇದು ಚೈತನ್ಯ. ಇದು ಹೌದು. ಇದಕ್ಕೆ ಜೀವ ಅಂತ ಕರ್ಕೊಂಡು ಬಂದ್ರಿ ಇಲ್ರಿ. ಹ್ಮ್ ಅದಕ್ಕೆ ಇಲ್ಲಿ ಘಟಾಕಾಶ ಮಹಾಕಾಶ ಅನ್ನುವಂತಹದ್ದು ಹ್ಮ್ ಹೆಂಗ್ ಒಂದು ಆಕಾಶದಲ್ಲಿ ಉಪಾಧಿಯಿಂದ ಭೇದ ಅನ್ನುವಂಥದ್ದು ಹೆಂಗ್ ಸಂಭವಿಸೈತೋ ಹ್ಮ್ ಹಂಗ ಇಲ್ಲಿ ಹ್ಮ್ ಈ ಪ್ರತ್ಯೇಗಾತ್ಮ ಮತ್ತು ಜೀವ ಅನ್ನುವಂತಹದ್ದು ಹ್ಮ್ ಇವು ಉಪಾಧಿಯಿಂದ ಎರಡಾಗಿದ್ದಾವೆ ಹೊರತು ಹ್ಮ್ ವಾಸ್ತವಿಕವಾಗಿ ಹ್ಮ್ ಜೀವ ಪ್ರತ್ಯೇಗಾತ್ಮ ಬೇರೆ ಅಲ್ಲವೇ ಅಲ್ಲ ಅಂತ. ಹ್ಮ್ ಉಪಾಧಿ ತೆಗೆದು ಬಿಟ್ರೆ ಹ್ಮ್ ಒಂದು ಶುದ್ಧ ಚೈತನ್ಯವೇ, ಶುದ್ಧ ಪರಬ್ರಹ್ಮವೇ, ಹೌದು. ಒಂದೇ ಶುದ್ಧ ವಸ್ತುವೇ ಉಳಿತದಲ್ಲಿ. ಕರೆಕ್ಟ್. ಇಲ್ಲಿ ಮತ್ತೆ ನಡೆದೈತಲ್ಲಿ ಜೀವ ಮತ್ತೆ ಹಿಂಗೆಲ್ಲ ಅದಾನಲ್ಲ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಲೋಕದಲ್ಲಿ ಪ್ರಸಿದ್ಧವಾಗೈತಲ್ಲ ಅಂತಂದ್ರೆ ಹ್ಮ್ ಅದು ಉಪಾಧಿ ಇಟ್ಟುಕೊಂಡು ನಮಗ ಸತ್ಯದಂತೆ ತೋರಾಕತೈತಿ. ಇವಾಗ ಹ್ಮ್ ನಾವು ವಿಚಾರ ಮಾಡಿಲ್ಲ ಹೌದು. ಜೀವ ಯಾರು ಪರಮಾತ್ಮ ಯಾರು ಅನ್ನುವಂತ ಆ ಜೀವನ ವಾಸ್ತವಿಕ ಸ್ವರೂಪ ಏನು ಅನ್ನೋದನ್ನ ಹ್ಮ್ ವಿಚಾರ ಮಾಡದೇ ಇದ್ದಿದ್ದರಿಂದ ಜೀವ ಪರಮಾತ್ಮನಿಗಿಂತಲೂ ಬೇರೆ ಅದಾನ ಅಂತೇಳಿ ಹ್ಮ್ ನಮಗ ಕಾಲ್ಪನಿಕವಾಗಿ ತೋರಾಕತೈತಿ. ಅದು ಹೌದು. ಅದು ಯಥಾರ್ಥ ಅಲ್ಲ, ಅದು ಹ್ಮ್ ಅದು ಕಲ್ಪಿತ ಅಂತ. ಅದು ಹ್ಮ್ ಅದಕ್ಕೆ ಹೇಳಿದವರು ಇಲ್ಲಿ ಘಟಾಕಾಶ ಮಹಾಕಾಶ ಎರಡು ದೃಷ್ಟಾಂತ ಕೊಟ್ಟಿರುವಾಗ ಇಲ್ಲಿ ಹ್ಮ್ ತತಶ್ಚ ಜ್ಞಾತೃ ಜ್ಞೇಯತ್ವಾದಿ ಭೇದ ಶ್ರುತಯ. ಹ್ಮ್ ಇಲ್ಲಿ ಜ್ಞಾತೃ ಜ್ಞೇಯ ಹ್ಮ್ ಈ ರೀತಿಯಾಗಿ ಭೇದ ಶ್ರುತಿಗಳು ಇಲ್ಲಿ ಎರಡಕ್ಕೆ ನಾವು ಕೇಳ್ತೇವೆ. ಒಬ್ಬ ಜ್ಞಾತೃ ಜ್ಞಾನ ಜ್ಞೇಯ ಅಂತೇಳಿ ಇಲ್ಲಿ ತ್ರಿಪುಟಿಗಳಲ್ಲಿ ಹೇಳ್ತಾ ಇದ್ದೇವಲ್ರಿ. ಪ್ರತ್ಯಕ್ಷಾದೀನಿಚ ಪ್ರಮಾಣಾನಿ. ನೋಡಿ ಇಲ್ಲಿ ಜ್ಞಾತೃ ಜ್ಞೇಯವನ್ನೇ ಇಟ್ಟುಕೊಂಡೇ ಎಲ್ಲ ಕೃತಿಗಳಾಗಲಿ ಪ್ರತ್ಯಕ್ಷಾದಿ ಪ್ರಮಾಣಗಳಾಗಲಿ ಎಲ್ಲ ಸಂಸಾರದ ಅನುಭವ. ನಾವು ಸಂಸಾರದಲ್ಲಿ ಏನು ಅನುಭವ ಮಾಡ್ತಾ ಇದ್ದೇವಲ್ರಿ ಇಲ್ಲಿ, ಈ ಜ್ಞಾತೃ ಮತ್ತು ಜ್ಞೇಯಾದಿ ಭೇದವನ್ನೇ ಇವು ಶ್ರುತಿಗಳು ನಮಗ ಹೇಳ್ಕೊಂತ ಬಂದು ಇಲ್ಲಿ ಯಾವ ಉಪಾಧಿಯಿಂದ ಅಂತ ಇಲ್ಲಿ ಉಪಾಧಿ ನಿಮಿತ್ತವಾಗಿ ಇಲ್ಲಿ ಜ್ಞಾತೃ ಆದ ಜ್ಞೇಯ ಅಂತ ಹೇಳಿಸ್ಕೊಂಡ, ಜ್ಞಾತೃ ಜ್ಞಾನ ಜ್ಞೇಯ ಅಂತ ಹೇಳಿ ಇಲ್ಲಿ ತ್ರಿಪುಟಿಗಳ ವ್ಯವಹಾರ ಅದಾವಲ್ರಿ ಇವೆಲ್ಲ ಇವು. ಮತ್ತು ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳು ಮತ್ತು ಸಂಸಾರದ ಒಂದು ಅನುಭವ ಮತ್ತು ಇಲ್ಲಿ ವಿಧಿ ಪ್ರತಿಷೇಧವಾಗಿರ್ತಕ್ಕಂಥ ಶಾಸ್ತ್ರಗಳು. ವಿಧಿ ಪ್ರತಿಷೇಧ ಶಾಸ್ತ್ರಂ ಚ. ನೋಡಿ ಇಲ್ಲಿ ಪ್ರತ್ಯಕ್ಷ ಅನುಮಾನ ಉಪಮಾನ ಶಾಬ್ದಿ ಅರ್ಥಾಪತ್ತಿ ಅನುಪಲಬ್ಧಿ ಅನ್ನುವಂತ 6 ಪ್ರಮಾಣಗಳಾಗಲಿ ಮತ್ತು ಇಲ್ಲಿ ಸಂಸಾರದ ಒಂದು ಅನುಭವ ಸುಖ ದುಃಖ ಅನುಭವಿಸ್ತೇವಲ್ಲ ಸಂಸಾರದೊಳಗೆ ನಾವೆಲ್ಲ. ಮತ್ತು ಇಲ್ಲಿ ವಿಧಿ ಪ್ರತಿಷೇಧ ವೇದಗಳು ನೋಡಪ್ಪ ಇದನ್ನ ಮಾಡ, ನೀನು ಇಂಥ ಪುಣ್ಯದ ಕೆಲಸ ಮಾಡು, ಇದನ್ನ ಮಾಡಬೇಡ ನಿಷೇಧ. ಕೆಲವೊಂದು ಕರ್ಮಗಳನ್ನ ಮಾಡಬೇಡ ಅಂತ ಹೇಳ್ತದೆ, ಕೆಲವೊಂದು ಕರ್ಮಗಳನ್ನ ಮಾಡು ಅಂತ ಹೇಳಿ ಈ ವಿಧಿ ಮತ್ತು ನಿಷೇಧ ಶಾಸ್ತ್ರಗಳು ಏನದಾವಲ್ಲ ಇವೆಲ್ಲ ಎಲ್ಲಿ ಅದಾವು ಅಂತಂದ್ರೆ ಈ ವ್ಯವಹಾರದೊಳಗನ, ಇವೆಲ್ಲ ಅಜ್ಞಾನ ಕಾಲದೊಳಗ ಅದಾವ ಅಂತ ಹೇಳ್ತಾರ ಅವರು. ಉಪಾಧಿ ಇಟ್ಕೊಂಡೆ ಇವೆಲ್ಲ ನಡೀತಾ ಇದಾವಂತಿವು. ಇತಿ ಸರ್ವಮೇತತ್ ಉಪಪದ್ಯತೆ ಅಂದ್ರೆ ಇದೆಲ್ಲವೂ ಹೊಂದುತ್ತದಂತ ಹೇಳ್ತಾರ ಅವ್ರು. ಯಾವಾಗ ಉಪಾಧಿ ಮೂಲಕವಾಗಿ ಈ ಜ್ಞಾತೃ ಜ್ಞಾನ ಜ್ಞೇಯಾದಿ ತ್ರಿಪುಟಿ ವ್ಯವಹಾರಗಳಾಗ್ಲಿ ಈ ಪ್ರತ್ಯಕ್ಷಾದಿ ಪ್ರಮಾಣಗಳಾಗ್ಲಿ ಇವೆಲ್ಲವೂ ಅಜ್ಞಾನಾವಸ್ಥೆಯೊಳಗನೆ ಅದಾವೆ ಹೊರತು ಜ್ಞಾನಾವಸ್ಥೆಯೊಳಗೆ ಇವ್ಯಾವೂ ಇಲ್ಲ ಅಲ್ಲಿ. ಕೇವಲ ತಾನದಾನ, ಒಬ್ಬನೇ ಅದಾನಲ್ಲಿ, ತನ್ನ ಸ್ವರೂಪಗಳಿಗೆ ಯಾವ ಇಲ್ಲವೇ ಇಲ್ಲ ಅಂತ. ತಥಾಚ ಶ್ರುತಿ
ಯತ್ರ ಹಿ ದ್ವೈತಮಿವ ಭವತಿ ತದಿತರಂ ಇತರಂ ಪಶ್ಯತಿ. ಎಲ್ಲಿ ದ್ವೈತದಂತೆ ಇದೆಯೋ ಅಲ್ಲಿ ಇತರಃ ಇತರಂ ಪಶ್ಯತಿ. ಒಬ್ಬ ಇನ್ನೊಬ್ಬನ್ ನೋಡ್ತಾನೆ. ದ್ವೈತ ಇದ್ದಾಗಲ್ರಿ ಇವಾಗ. ಈಗ ನಾವು ದ್ವೈತ ಪ್ರಪಂಚದೊಳಗೆ ಅದೇವಿ. ಈಗ ನಾವು ನೋಡ್ತೀವಿ, ಪಕ್ಷಿಗಳನ್ನು ನೋಡ್ತೀವಿ, ಪ್ರಾಣಿಗಳನ್ನು ನೋಡ್ತೀವಿ, ಇನ್ನೂ ಅನೇಕ ಕ್ರಿಮಿಕೀಟಗಳನ್ನು ನೋಡ್ತೀವಿ. ಯಾಕಂದ್ರೆ ಅಲ್ಲಿ ದ್ವೈತ ಅದಲ್ಲಿ. ದ್ವೈತ ಇದ್ದಲ್ಲಿ ಒಬ್ಬವ ಇನ್ನೊಬ್ಬ ನೋಡ್ತಾನೆ ಅನ್ನುವಂತಹದ್ದು ಹೊಂತದಲ್ಲಿ. ದ್ವೈತ ಇದ್ದಲ್ಲೆಲ್ಲ ಇವೆಲ್ಲ ವ್ಯವಹಾರ ನಡೆಯುದಿಲ್ಲ. ಯತ್ರ ತ್ವಸ್ಯ ಸರ್ವಾತ್ಮೈವ ಭೂತ್ ತತ್ಕೇನ ಕಂ ಪಶ್ಯೇತ್ ಇತಿ ವಿದ್ಯಾ ವಿಷಯ ಸರ್ವಂ ವ್ಯವಹಾರಂ ವಾರಯತಿ. ಮತ್ತೆ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಅವಿದ್ಯಾ ವಿಷಯದ ಎಲ್ಲ ವ್ಯವಹಾರ ಹೆಂಗ್ ನಡೀತಾವ ಅನ್ನೋದ್ರ ಬಗ್ಗೆ ಈ ಹಿಂದಿನ ಮಂತ್ರ ಹೇಳ್ತದು. ಏನು? ಯತ್ರ ಹಿ ದ್ವೈತಮಿವ ಭವತಿ ತದಿತರ ಇತರಂ ಪಶ್ಯತಿ. ಎಲ್ಲಿ ದ್ವೈತ ಅನ್ನುವಂತಹದ್ದು, ಈ ದ್ವೈತ ಪ್ರಪಂಚ ಎಲ್ಲ ದ್ವೈತ ಅಲ್ರಿ ಇದು. ಅಜ್ಞಾನ ಕಾಲದಲ್ಲಿ ನಾವ್ ಏನ್ ನೋಡಾಕತ್ತೀವಲ್ಲ ಎಲ್ಲ ಇದೆಲ್ಲ ದ್ವೈತ ಪ್ರಪಂಚ ಇದು ರೀ. ಈ ದ್ವೈತ ಪ್ರಪಂಚದೊಳಗ ಇಲ್ಲಿ ಇನ್ನೊಬ್ಬನ್ ನೋಡೋದಾಗ್ಲಿ, ಕೇಳೋದಾಗ್ಲಿ, ಮುಟ್ಟೋದಾಗ್ಲಿ ಇವೆಲ್ಲ ದ್ವೈತ ಪ್ರಪಂಚದಲ್ಲಿ ನಡೀತಾ ಇದ್ದಾವೆ. ಇದು ಅವಿದ್ಯಾ ವಿಷಯದೊಳಗಿದ್ರು. ಎಲ್ಲ ವ್ಯವಹಾರ ನಡೆಯುವುದೆಲ್ಲ ಅಜ್ಞಾನ ವಿಷಯದೊಳಗ ಅಂತ ಇದು. ಅವಿದ್ಯೆ ವಿಷಯದೊಳಗೆ ಎಲ್ಲ ವ್ಯವಹಾರ ನಡೀತಾ ಇದ್ದಾವೆ. ಆದ್ರೆ ಯತ್ರ ತ್ವಸ್ಯ ಸರ್ವವಾತ್ಮೈವಾಭೂತ್ ಅಸ್ಯ ಅಂದ್ರೆ ಎಲ್ಲಿ ಯಾವನಿಗೆ ಸರ್ವವು ತನ್ನ ಆತ್ಮವೇ ಆಗಿದೆಯೋ, ಎಲ್ಲವೂ ತನ್ನ ಆತ್ಮವೇ ಅಂತ ಯಾವನು ತಿಳ್ಕೊಂಡಿದ್ದಾನೆಯೋ ಅವನು ಕೇನ ಕಂಪಸ್ಸೇತ್, ಯಾವುದರಿಂದ ಏನನ್ನು ನೋಡ್ತಾನ ಅವನು. ಯಾಕಂದ್ರೆ ನೋಡಿಸಿಕೊಳ್ಳುವಂತಹದ್ದು ಮತ್ತೊಂದಿಲ್ಲ. ಇವು ನೋಡುವವನು, ನೋಡಿಸಿಕೊಳ್ಳುವಂತಹ ಸಾಧನ, ನೋಡಿಸಿಕೊಳ್ಳತಕ್ಕಂತ ವಸ್ತು ಅಲ್ಲಿ ಭೇದವೇ ಇಲ್ಲಲ್ಲ. ಎಲ್ಲವೂ ತನ್ನ ಆತ್ಮವೇ. ಅವ ಏನ್ ನೋಡ್ತ ಎಲ್ಲ ತನ್ನ ಆತ್ಮ ಭಿನ್ನವಾಗಿ ಇನ್ನೊಂದು ಏನೂ ಇಲ್ಲ ಅಂತಾರ. ಅದಕ್ಕ ಇದರಲ್ಲಿ ಒಂದು ಭಗವದ್ಗೀತೆಯಲ್ಲಿ ಕೂಡ ಭಗವಂತ ಹೇಳ್ಕೊಂಡು ಬರ್ತಾನಲ್ರಿ. ಅಲ್ಲೇನ್ ಹೇಳಿದ ಅಂತಂದ್ರೆ, ನನ್ನ ಬಿಟ್ಟು ಈ ಜಗತ್ತನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಮತ್ತಃ ಪರತರಂ ನಾಣ್ಯತ್, ಮತ್ತಃ ಅಂದ್ರೆ ನನ್ನ ಬಿಟ್ಟು ಅಂತ. ನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳ್ತಾನ. ಮೈ ಸರ್ವಮಿದಂ ಪ್ರೋತಂ ಸೂತ್ರ ಮಣಿಗಣ ಇವ. ಹೆಂಗ್ ಎಲ್ಲಾ ಮಣಿಗಳಲ್ಲಿ ಒಂದು ದಾರ ಹೆಂಗ್ ಅನುಶ್ಯೂತವಾಗಿದೆಯೋ ಹಂಗೆಲ್ಲದರಲ್ಲಿ ನಾನೇ ಅನುಶ್ಯೂತನಾಗಿದ್ದೀನಿ ಅಂತ. ಅದಕ್ಕೆ ನಾಮರೂಪಗಳೆಲ್ಲವೂ ಇವು ಮಿಥ್ಯಾ ಆದಾವು. ಆ ನಾಮರೂಪಗಳಲ್ಲಿ ಅಡಗಿರ್ತಕ್ಕಂತ ಆ ಸದ್ವಸ್ತು, ಆ ಬ್ರಹ್ಮವಸ್ತು ಮಾತ್ರ ಅದು ಒಂದೇ ಸತ್ಯ ಐತಿ ಅಂತ. ಅದು ಒಂದೇ ಯಥಾರ್ಥವಾಗಿರ್ತಕ್ಕಂಥದ್ದು ಅಂತೇಳಿ ಹಿಂಗ. ಅದಕ್ಕಂದ್ರ ಅವರು ವಿದ್ಯಾ ವಿಷಯ ಸರ್ವಂ ವ್ಯವಹಾರಂ ವಾರಯತಿ. ಎಲ್ಲವೂ ತನ್ನ ಸ್ವರೂಪವೇ ಆದಾಗ ಅಲ್ಲಿ ಯಾವ ವ್ಯವಹಾರಗಳಿಲ್ಲ ಅಂತಾರಲ್ಲಿ. ವಿದ್ಯಾ ವಿಷಯದಲ್ಲೇ ಎಲ್ಲಾ ವ್ಯವಹಾರಗಳು. ಈ ಕೇಳೋದಾಗಲಿ ಎಲ್ಲ ಪ್ರತಿಯೊಂದು ವಿಧಿ ಪ್ರತಿಷೇಧ ಅಂದ್ರೆ ವಿಧಿ, ಈ ಕರ್ಮ ಮಾಡು, ಇದನ್ನ ಮಾಡಬೇಡ, ಇವೆಲ್ಲ ಅವಿದ್ಯಾ ವಿಷಯದಲ್ಲಿ ಎಲ್ಲಾ ವ್ಯವಹಾರ ನಡೆದವೇ ಹೊರತು. ಆದ್ರೆ ವಿದ್ಯಾ ಪ್ರಾಪ್ತಿ ಆಯ್ತು, ವಿದ್ಯಾ ವಿಷಯದೊಳಗ ಎಲ್ಲ ವ್ಯವಹಾರಗಳು ವಾರಯತಿ. ವಾರಯತಿ ಅಂತಂದ್ರೆ ಇಲ್ಲಿ ಎಲ್ಲ ವ್ಯವಹಾರಗಳನ್ನ ಅದು ನಿರಾಕರಣೆ ಮಾಡಿಬಿಡ್ತಾರಂತ ಅಲ್ಲಿ. ಅವೆಲ್ಲ ಯಾವ ವ್ಯವಹಾರಗಳು ಇರಂಗಿಲ್ಲ. ವಿದ್ಯೆ ಅಂದ್ರೆ ತತ್ವಜ್ಞಾನ ಆದ ಬಳಕ, ಸರ್ವವು ತಾನೇ ಆದ ಬಳಕ ಅಲ್ಲಿ ನೋಡುವ ಕೇಳುವ ಯಾವ ವ್ಯವಹಾರಗಳು ಏನು ಇರಂಗಿಲ್ಲ ಅಂತ. ಎಲ್ಲವೂ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವೇ ಅಂತ ವೃತ್ತಿ ಆ ಜ್ಞಾನಾಕಾರ ಆದಾಗ, ಪರಬ್ರಹ್ಮ ಸ್ವರೂಪ ಆಕಾರವೇ ಆದಾಗ ಅಲ್ಲಿ ನಾನು ಇಲ್ಲ, ನನ್ನದು ಇಲ್ಲ, ಅದು ಇದು ಏನಿಲ್ಲವೇ ಇಲ್ಲ. ಕೇವಲ ತಾನೇ ತಾನಾಗಿ ತನ್ನ ಸ್ವರೂಪದಲ್ಲಿ ಉಳಿದು ಬಿಡ್ತಾನಂತ್ರಿ ಅದು ಅಂಥೇಳಿ ಈ ಪ್ರಕಾರವಾಗಿ ಇಲ್ಲಿ ಈ ಒಂದು ಸೂತ್ರದೊಳಗ ಹೇಳ್ಕೊಂಡು ಬಂದ್ರು. ಇತಿ ವಿದ್ಯಾ ವಿಷಯ ಸರ್ವಂ ವ್ಯವಹಾರಂ ವಾರಯತಿ. ಅದಕ್ಕೆ ವಿದ್ಯಾ ವಿಷಯದಲ್ಲಿ ಎಲ್ಲ ವ್ಯವಹಾರ ಅನ್ನುವಂತಹದ್ದನ್ನ ಇಲ್ಲಿ ಅಲ್ಲಗಳಿತಾ ಇದ್ದಾರೆ. ವಾರಯತಿ ಅಂದ್ರೆ ಅದನ್ನ ನಿರಾಕರಣೆ ಮಾಡಿಬಿಡ್ತಾರಂತ. ತತ್ವಜ್ಞಾನ ಆದ ಬಳಿಕ ಅಲ್ಲಿ ಯಾವ ವ್ಯವಹಾರ ನಡೆಯಂಗಿಲ್ಲ ಅಂತ ಅಲ್ಲಿ. ಗುರುನಾಥಾರೂಢರು ಮತ್ತೆ ಅವ್ರು ಏನ್ ವ್ಯವಹಾರ ಇತ್ತು, ಅವ್ರೆಲ್ಲ ಮೌನ ಮುನಿಗಳಾದ್ರು. ಅವ್ರ ಮಾತಿಲ್ಲ, ಕೇಳೋದಿಲ್ಲ, ಹೇಳೋದಿಲ್ಲ ಎಲ್ಲ. ಯಾಕ ನೇಹ ನಾನಾಸ್ತಿ ಕಿಂಚನ, ಆ ಬ್ರಹ್ಮದಲ್ಲಿ ನಾನತ್ವ ಅನ್ನುವಂತಹದ್ದೇ ಇಲ್ಲ. ಅಂತ ಸ್ವರೂಪವೇ ತಾವು ಆದಾಗ ಅಲ್ಲಿ ಕೇಳುವ ಹೇಳುವ ಯಾವ್ದು ಏನೊಂದು ತಿಳ್ಕೊಳ್ಳೋದಲ್ಲಿ ಏನು ಇರಂಗೇ ಇಲ್ಲ ಅಂತ ಅಲ್ಲಿ. ಎಲ್ಲ ತಾನೇ ತಾನಾಗಿ ಬಿಟ್ಟಿರ್ತಾನಂತ ಹೇಳಿ
ಹ್ಮ್ ಈ ಒಂದು ಅಧಿಕರಣದಲ್ಲಿ ಹೇಳ್ಕೊಂಡು ಬಂದರು. ಹ್ಮ್ ಇನ್ನ ಅದೃಶ್ಯತ್ವಾಧಿಕರಣ, ಹ್ಮ್ ಇನ್ನ 6ನೇ ಅಧಿಕರಣ, ಈ 2ನೇ ಇದರಲ್ಲಿ ಪಾದೊಳಗೆ, 1ನೇ ಅಧ್ಯಾಯ 2ನೇ ಪಾದೊಳಗೆ ಹ್ಮ್ 6ನೇ ಅಧಿಕರಣ ಯಾವುದು ಅಂತಂದ್ರೆ ಅದೃಶ್ಯತ್ವಾಧಿಕರಣ ಅಂತ ಹೇಳಿ, ಹ್ಮ್ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇಹೇ ಅಂತ ಹೇಳಿ ಹ್ಮ್ ಇದು 21ನೇ ಸೂತ್ರ ಅನ್ನುವಂತಹದ್ದು. ಹೌದು. ಅದನ್ನ ಮತ್ತೆ ನಾಳೆ ಇದನ್ನ ನೋಡ್ರಿ ಬೆಳಿಗ್ಗೆ ವಿಚಾರ ಮಾಡೋಣ ನೋಡೋಣ. ಬೆಳಿಗ್ಗೆ ನೋಡೋಣ. ಹ್ಮ್ ಹ್ಮ್ ಹ್ಞೂ. ನಮಸ್ಕಾರ. ನಮಸ್ಕಾರ.